ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಿಜಾಬ್ ಹಲಾಲ್ ಬಳಿಕ ಮತ್ತೊಂದು ಧರ್ಮಯುದ್ಧ ಶುರುವಾಯಿತು. ಅದು ಅಜಾನ್ ಮೈಕ್ ಬ್ಯಾನ್ಗೆ ಒತ್ತಾಯಿಸಿ ಸುಪ್ರಭಾತದ ದಂಗಲ್ ಶುರುವಾಗಿದ್ದು. ಹಿಂದೂ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಭಜನೆ ಸುಪ್ರಭಾತ ಇವತ್ತು ಬೆಳ್ಳಂಬೆಳಗ್ಗೆ ಕಂಡ ದೃಶ್ಯ. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ 1,000ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಕರೆ ಕೊಟ್ಟಿದ್ರು. ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತವನ್ನು ಮೊಳಗಿಸಿದ್ರು ಕಾರ್ಯಕರ್ತರು. ಹಿಂದೂ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಭಜನೆ ಸುಪ್ರಭಾತವನ್ನು ಮಾಡಿದ್ರು. ಶ್ರೀರಾಮ ಸೇನೆಯಿಂದ ಭಜನೆ, ಹನುಮಾನ್ ಚಾಲೀಸ ಪಠಣೆ. ರಾಜ್ಯದ ಹಲವೆಡೆ ಮೈಕ್ ಹಾಕಿ ಸುಪ್ರಭಾತ, ಓಂಕಾರ, ಮಂತ್ರಘೋಷ, ರಾಮನಾಮ ಭಜನೆ, ಜಪ. ಬೆಂಗಳೂರಿನಲ್ಲಿ ಧ್ವನಿವರ್ಧಕಗಳಿಗೆ ಪೊಲೀಸರು ಕೂಡ ಬ್ರೇಕ್ ಹಾಕಿದ್ದ ಘಟನೆ ಕೂಡ ನಡೆಯಿತು. ವಿವೇಕನಗರದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಬೆಳ್ಳಂಬೆಳಗ್ಗೆ ಬಂದರು, ಸುಪ್ರಭಾತವನ್ನು ಮೊಳಗಿಸೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅದನ್ನು ತಡೆದ್ರು. ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಹೋದರು. ಮೈಕ್ ದಗಲ್ ದಿನೇ ದಿನೇ ಕಾವೇರ್ತಾ ಇದೆ. ಪೊಲೀಸರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಮಗೆ ಅಂತ ಅವರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಕೂಡ ನಡೆಯಿತು. ರಾಜ್ಯಾದ್ಯಂತ ಇವತ್ತು ಮುಂಜಾನೆ 5 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಅಪ್ಡೇಟ್ಸ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಲೌಡ್ ಸ್ಪೀಕರ್ನ ಲಡಾಯಿಗೆ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ದೊಡ್ಡ ಮಟ್ಟದ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಶ್ರೀರಾಮ ಸೇನೆಯ ಕಾರ್ಯಕರ್ತರು ಲೌಡ್ ಸ್ಪೀಕರ್ ಸುಪ್ರಭಾತವನ್ನು ಮೊಳಗಿಸೋದಕ್ಕೆ ಬಂದಾಗ ಪೊಲೀಸರು ಅದನ್ನು ತಡೆಗಟ್ಟಿ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದ ಘಟನೆ ಕೂಡ ನಡೀತು. ಹಿಜಾಬ್ ಹಲಾಲ್ ಆದಮೇಲೆ ಮತ್ತೊಂದು ಧರ್ಮ ಯುದ್ಧ ಇದು. ಈಗಾಗಲೇ ಯುದ್ಧ ಶುರುವಾಗಿತ್ತು, ಆದರೆ ಇವತ್ತು ಬೆಳಗ್ಗೆ ಅದೊಂದು ಮತ್ತೊಂದು ವೇಗ ಪಡ್ಕೋತು. ಫೋರ್ಸ್ ಇದಿಲ್ಲದೆ ನಿಲ್ಲಿಸದೆ ಹೋದರೆ ಮತ್ತೆ ಇದನ್ನು ಬೇರೆ ಹಂತಕ್ಕೆ ತಗೊಂಡೋಗ್ತೀವಿ ಅಂತ ಕೂಡ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಕೂಡ ನಡೀತು ಮೈಸೂರಿನಲ್ಲಿ. ಅದು ತುಂಬ ಕಠೋರವಾಗೇ ಇತ್ತು. ಅವರದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಒಂದಷ್ಟು ವಿಜುವಲ್ ಸಾಧ್ಯ ಆದರೆ ತೋರಿಸ್ತೀವಿ. ಹೇಗೆಲ್ಲ ಇತ್ತು ಬೆಳಗ್ಗೆಯಿಂದ ರಾಜ್ಯಾದ್ಯಂತ. ಬೆಂಗಳೂರಿನಲ್ಲಿ ಎಲ್ಲ ದೃಶ್ಯ ಬರ್ತಾ ಇದೆ. ಮೈಕ್ ದಂಗಲ್ ಮೈಸೂರಿನ ದೃಶ್ಯ ಅದು. ಶಿವರಾಂಪೇಟೆಯಲ್ಲಿರುವಂಥ ಆಂಜನೇಯ ಸ್ವಾಮಿ ಟೆಂಪಲ್ ಅದು. ಅಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥರೇ ಹೋಗಿದ್ರು. ಎಲ್ಲರೂ ಕೂಡ ಹರ ಹರ ಮಹಾದೇವ್, ರಾಮನಾಮನಿಗೆ ಜಪ, ಮಂತ್ರ ಪಠಣೆ, ಘೋಷಣೆ ಎಲ್ಲವೂ ಕೂಡ ಬಲಭಾಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಿರುವಂತಹ ದೃಶ್ಯ. ಏನಾಗ್ತಿದೆ ಕೇಳೋಣ. ಶ್ರೀ ಗುರುಪ್ರಸಾದ್ ಅಂತ ಹಿಂದೂ ಜನಜಾಗೃತಿ ಸಮಿತಿಯ ರೂವಾರಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಇವತ್ತಿನ ಅಭಿಯಾನ ಹೇಗೆ ಶುರು ಮಾಡಿದ್ರಿ, ಯಾಕೆ ಮಾಡಿದ್ರಿ? ಸರ್, ಇವತ್ತಿನ ಈ ಅಭಿಯಾನದಲ್ಲಿ ಶ್ರೀರಾಮ ಸೇನೆ ಈ ಅಭಿಯಾನವನ್ನ ಈ ಇಲ್ಲಿಗಲ್ ಲೌಡ್ ಸ್ಪೀಕರ್ ಅದನ್ನ ತೆಗಿಬೇಕು, ತೆರವುಗೊಳಿಸಬೇಕು, ಇದಕ್ಕೆ ಸರ್ಕಾರ ಗಮನ ಕೊಡಬೇಕು ದೃಷ್ಟಿಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಹನುಮಾನ್ ಚಾಲೀಸ ಅಥವಾ ಸುಪ್ರಭಾತವನ್ನು ಮಾಡುವಂತಹ ಒಂದು ಅಭಿಯಾನವನ್ನ ಇವತ್ತು ಪ್ರಾರಂಭ ಮಾಡಿದೆ. ವಿಶೇಷವಾಗಿ ಬಹಳಷ್ಟು ದೇವಸ್ಥಾನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈ ಅಭಿಯಾನ ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ಹೆಚ್ಚಿನ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇಲ್ಲಿ ಸಹಭಾಗವನ್ನು ಮಾಡಿ ದೇವಸ್ಥಾನಗಳಲ್ಲಿ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇದರಲ್ಲಿ ಮುಖ್ಯ ಭಾಗ ಅಂತ ಹೇಳಿದ್ರೆ, ಇದು ಸರ್ಕಾರಕ್ಕೆ ಅವರು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು. ಯಾರಿವತ್ತು ಇಲ್ಲೀಗಲ್ ಆಗಿ ಲೌಡ್ ಸ್ಪೀಕರ್ ಇಟ್ಟುಕೊಂಡು ಸಾರ್ವಜನಿಕ ಒಂದು ಏನು ನಿದ್ರೆಯನ್ನು ಗೆಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅಂತವರ ಸಂಬಂಧಪಟ್ಟಾಗೆ ಲೀಗಲಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕನ್ನೋ ಸಂದೇಶವನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರು ಈ ಅಭಿಯಾನದ ಮೂಲಕ ಇವತ್ತು ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಅಭಿಯಾನ ಈಗಾಗಲೇ ಶುರುವಾಗಿತ್ತು. ಇವತ್ತದಿಂದ ಒಂದು ವೇಗ ಪಡ್ಕೊಳ್ತು ಅಂತ ಅನ್ಸುತ್ತಾ? ಖಂಡಿತವಾಗಿ. ಯಾಕಂದ್ರೆ ಎಲ್ಲಿಯವರೆಗೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥವನ್ನ ಕೊಡುವುದಿಲ್ಲ, ನಿರ್ಣಯವನ್ನ ಕೊಡುವುದಿಲ್ಲ, ಅಲ್ಲಿ ತನಕ ಬಹುಶಃ ಶ್ರೀರಾಮ ಸೇನೆ ಕಾರ್ಯಕರ್ತರು ಈ ಅಭಿಯಾನವನ್ನ ಮತ್ತಷ್ಟು ತೀವ್ರಗತಿಯಲ್ಲಿ ಮುಂದೆ
ತೆಗೆದುಕೊಂಡು ಹೋಗ್ತೀವಿ. ಮೈಕನ್ನ ತೆಗಿಬೇಕೋ ಅಥವಾ ಸೌಂಡ್ ಕಡಿಮೆ ಮಾಡ್ಬೇಕೋ? ನೋಡಿ, ಇಲ್ಲಿ ಬಹಳಷ್ಟು ಮಸೀದಿಗಳಲ್ಲಿ ಇವತ್ತು ಕರ್ಣಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗಲ್, ಯಾವುದೇ ಅನುಮತಿ ಇಲ್ಲದೆ ಇವತ್ತು ಕರ್ಣಗಳನ್ನ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೈಲೆನ್ಸ್ ಝೋನ್ಗಳಲ್ಲಿ ಇವತ್ತು ಮಸೀದಿಗಳ ಮೂಲಕ ಇವತ್ತು ಈ ಪ್ರಾರ್ಥನೆಯ ಮೂಲಕ ಅವ್ರೇನ್ ಇವತ್ತು ನಾಯ್ಸ್ ಪೊಲ್ಯೂಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಕರ್ಣಗಳಿಗೆ ಯಾವ ಮಸೀದಿಗಳಲ್ಲಿ ಅನುಮತಿ ಇಲ್ಲ ಅದನ್ನ ತೆಗಿಲೇಬೇಕಾಗ್ತದೆ. ಎಲ್ಲಿ ಅನುಮತಿ ತಗೊಂಡಿದ್ದಾರೆ ಅಲ್ಲಿ ಅವರು ಡೆಸಿಬಲ್ ಬಗ್ಗೆ ವಿಚಾರ ಮಾಡ್ಬೇಕು. ಯಾಕಂದ್ರೆ ನೋಡಿ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ 55 ಡೆಸಿಬಲ್ ಇದನ್ನ ಮೀರಬಾರದು. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ 45 ಡೆಸಿಬಲ್ ಮೀರಬಾರದು. ಈ ಏನು ನಮಗೆ ಒಂದು ರೂಲ್ಸ್ ಅನ್ನ ಕೊಟ್ಟಿದ್ದಾರೆ, ಒಂದು ಕ್ರಮವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ಳೋದಾದ್ರೆ ಅದಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ಈಗ ಕಾನೂನು ಚೌಕಟ್ಟಲ್ಲಿ ಎಲ್ಲರಿಗೂ ಕೂಡ ಬಾಳೋದಕ್ಕೆ ಅವಕಾಶ ಇದೆ, ತೀರ್ಮಾನ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಯಾಕೆ ಸರ್ಕಾರ ತುಂಬಾ ವಿಳಂಬ ನೀತಿ ಅನುಸರಿಸ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಿರ್ಬೋದು? ನಾವು ಇದೇ ಪ್ರಶ್ನೆ ನೀವು ಸರ್ಕಾರ ಕೇಳಬೇಕಾಗಿದೆ. ಯಾಕಂದ್ರೆ ನಾಯ್ಸ್ ಪೊಲ್ಯೂಷನ್ ಆಕ್ಟ್ 2000 ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಆ ನಾಯ್ಸ್ ಪೊಲ್ಯೂಷನ್ ಆಕ್ಟ್ 2000 ಅಲ್ಲಿ ನಾವು ಅದನ್ನ ಅಧ್ಯಯನ ಮಾಡಿದಾಗ ವರ್ಷಕ್ಕೆ ಒಮ್ಮೆ 15 ದಿನಗಳ ಕಾಲ ಧಾರ್ಮಿಕ ಉತ್ಸವಗಳಿಗೋಸ್ಕರ ಅವರು ಅಲ್ಲಿ ರಾತ್ರಿ 10 ರಿಂದ 12 ಗಂಟೆಗಳ ಈ ಕಾಲಾವಧಿಯಲ್ಲಿ ಅಲ್ಲಿ ಲೌಡ್ ಸ್ಪೀಕರ್ ಅನ್ನ ಬಳಸಬಹುದು, ಹಾರ್ನ್ಗಳನ್ನ ಬಳಸಬಹುದು. ಕೇವಲ ವರ್ಷಕ್ಕೆ ಒಂದು ಬಾರಿ, ಹೌದು, ಪರ್ಮಿಷನ್ ತಕೊಂಡು ಬಳಸಬಹುದು. ಇದು ನಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ವರ್ಷದ ಇತರ ದಿನಗಳಿಗಲ್ಲ, ಕೇವಲ 15 ದಿನಗಳನ್ನ ಹೊರತುಪಡಿಸಿ ಬಾಕಿ ಯಾವುದೇ ದಿನಗಳಲ್ಲಿ ಈ ಏನು ರಾತ್ರಿ ರೈಟ್ ಟು ಸ್ಲೀಪ್, ನಿದ್ರೆ ಮಾಡುವಂತಹ ಅಧಿಕಾರ ಅನ್ನುವಂಥದ್ದು ಪ್ರತಿಯೊಬ್ಬ ಪ್ರಜೆಗಿದೆ. ಆ ನಿದ್ರೆಯನ್ನ ಗೆಡಿಸುವಂತಹ ಆ ಒಂದು ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಹಾಗಾಗಿ ಈಗ ಇವತ್ತು ನೋಡಿ, ಬೆಳಿಗ್ಗೆ 5:15 ಗಂಟೆಗೆ 5:45 ಗಂಟೆಗೆ ನಿದ್ರೆಯನ್ನ ಗೆಡಿಸುವಂತ ಒಂದು ಪ್ರಕ್ರಿಯೆ ಇವತ್ತು ಮಸೀದಿಗಳಿಂದ ಆಗ್ತಾ ಇದೆ. ಅದು ಕೂಡ ಇಲ್ಲೀಗಲ್ ಆಗಿ, ಯಾವುದೇ ಅನುಮತಿಯನ್ನ ಪಡೆದುಕೊಳ್ಳದೆ ಕರ್ಣಗಳು ಒಂದು ಕರ್ಣದ ಡೆಸಿಬಲ್ ಹೆಚ್ಚು ಕಮ್ಮಿ 100 ಡೆಸಿಬಲ್ಗೆ ಹೆಚ್ಚಾಗ್ತಾ ಇದೆ. ಇದು ಕೇವಲ ಒಂದು ಮಸೀದಿಯಲ್ಲಿ ಒಂದು ಕರ್ಣ ಅಲ್ಲ, ಸುತ್ತಮುತ್ತ 5-6 ಕರ್ಣಗಳನ್ನು ಕಟ್ಟಿಕೊಂಡು ಒಂದು ಕರ್ಣ 100 ಡೆಸಿಬಲ್ ಆದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿ 4-5 ಒಂದು ಕರ್ಣಗಳನ್ನು ಕಟ್ಟಿದ್ರೆ ಎಷ್ಟು ಡೆಸಿಬಲ್ ಆಯ್ತು? ಹಾಗಾದ್ರೆ ಎಷ್ಟು ಅಲ್ಲಿ ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇದೆ. ಅನೇಕ ಕಂಪ್ಲೇಂಟ್ಗಳು ಹೋಗ್ತಾ ಇದೆ ಇವತ್ತು. ಅಂದ್ರೆ ಎಷ್ಟೋ ಮಕ್ಕಳಿಗೆ ಇವತ್ತು ಓದ್ಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಪೇಷಂಟ್ಸ್ಗಳು ಇವತ್ತು ಆ ಶಬ್ದದಿಂದಾಗಿ ಇವತ್ತು ನರಕ ತೊಂದರೆ. ಗುರುಪ್ರಸಾದ್ ಅವರೇ, ಇವತ್ತಾಗ ಶುರುವಾಗಿರೋದಾ ನಮ್ಗೆ? ನೋಡಿ, ಈ ಪ್ರಯತ್ನ, ಈ ಇಲ್ಲೀಗಲ್ ಏನು ಕರ್ಣಗಳಿದಾವೆ, ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇದೆ, ಈ ಹೋರಾಟ ಕೇವಲ ನಿನ್ನೆ ಇವತ್ತಿಂದ ಅಲ್ಲ, ಅನೇಕ ವರ್ಷಗಳು ನಡೀತಾ ಇದೆ. ಹಿಂದೂ ಜನಜಾಗ ಸಮಿತಿ ವತಿಯಿಂದ ಕೂಡ ನಾವು PL ದಾಖಲು ಮಾಡಿದ್ದೇವೆ, ಮನವಿಯನ್ನ ಕೊಟ್ಟಿದ್ದೇವೆ, ಆಂದೋಲನ ಮಾಡಿದ್ದೇವೆ. ಇದು ಕೇವಲ ನಿನ್ನೆಯಿಂದ ಇವತ್ತು ನಡೆದು ಬಂದಲ್ಲ ಇವತ್ತು. ಸೊ ಹಾಗಾಗಿ ಎಷ್ಟೋ ವರ್ಷಗಳಿಂದ ಇದು ನಡೀತಿರುವಂತ ಪ್ರಕ್ರಿಯೆ ಇದೆ. ಆದ್ರೆ ಇಲ್ಲಿ ತನಕ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿಕೊಂಡು ಇದಕ್ಕೆ ಇತ್ಯರ್ಥಗೊಳಿಸಬೇಕನ್ನುವಂತಹ ಒಂದು ಆ ಪ್ರಯತ್ನ. ನೋಡಿ, ಒಂದು ವೇಳೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾನೂನನ್ನ ಪಾಲನೆ ಮಾಡಿಸುವಲ್ಲಿ ಸಫಲ ಆಗಿದ್ರೆ ಶ್ರೀರಾಮ ಸೇನೆ ಇಂತಹ ಒಂದು ಅಭಿಯಾನಕ್ಕೆ ಇವತ್ತು ಕೈ ಎತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಸರ್ಕಾರ ಆಕ್ಷನ್ ಮಾಡದ ಕಾರಣ, ಸರ್ಕಾರ ಇವತ್ತು ಕಾನೂನು ಪಾಲನೆ ಮಾಡಿಸದ ಕಾರಣ ಇವತ್ತು ಶ್ರೀರಾಮ ಸೇನೆ ಈ ಒಂದು ನಿರ್ಣಯ ಎಲ್ಲಾ ಕಡೆ ಮನವಿ ಕೊಡಕ್ ಶುರು ಮಾಡಿದ್ವಿ ನೀವು, DC ಕಚೇರಿಯಿಂದ ಆದಿಯಾಗಿ ಮಿನಿಸ್ಟ್ರಿಗಳ ತನಕ. ರೆಸ್ಪಾನ್ಸ್ ಹೇಗಿತ್ತು ಗುರುಪ್ರಸಾದ್ ಅವರೇ? ನಾವು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತೇವೆ, ನಾವಿದ್ರ ಬಗ್ಗೆ ನಾವು ನೋಟಿಸ್ ಅನ್ನ ಕೊಡ್ತೇವೆ, ಮಸೀದಿಗಳಿಗೆ ನೋಟಿಸ್ ಕೊಡ್ತೇವೆ. ಇಷ್ಟೇ ಅದು ಸೀಮಿತ ಆಗಿತ್ತೆ ವಿನಃ ಅದು ಮುಂದೆ ಅದನ್ನ ಒಂದು ಕಡಾಖಂಡಿತವಾಗಿ ನಾವು ಹೋಗಿ ಆ ಮಸೀದಿಯಿಂದ ನಾವು ಅದನ್ನ ಆ ಕರ್ಣವನ್ನ ತೆಗಿಸ್ತೇವೆ ಅಥವಾ ಅಲ್ಲಿ ನಾವು ಕೂಡಲೇ ಅದನ್ನ ಡೆಸಿಬಲ್ ಕಮ್ಮಿ ಮಾಡಿ ಯಾವುದೇ ಪ್ರಕ್ರಿಯೆ ಮಾಡಲಿಲ್ಲ. ಮತ್ತಷ್ಟು ಅದು ಹೆಚ್ಚಾಗ್ತೇ ವಿನಃ ಕಡಿಮೆ ಆಗೋ ಪ್ರಕ್ರಿಯೆ ಕಾಣಲಿಲ್ಲ. ನಾವು ಕಾನೂನು ಮಾರ್ಗದಲ್ಲಿ ಮನವಿಯನ್ನು ಕೊಡುವ ಪ್ರಕ್ರಿಯೆ ಮಾಡಿದೆವು, PL ಹಾಕಿದ್ದೆವು, ಎಲ್ಲ ಮಾಡಿದೆವು, ಕಾನೂನು ಮಾರ್ಗದಲ್ಲಿ ಆಂದೋಲನ ಕೂಡ ಮಾಡಿದೆವು. ಆದ್ರೂ ಕೂಡ ಇದರ ಬಗ್ಗೆ ಯಾವುದೇ ಆಕ್ಷನ್ ಆಗ್ಲಿಲ್ಲ. ಆದ್ರೆ ಈಗ ಶ್ರೀರಾಮ ಸೇನೆಯವರು ಈ ಹಂತಕ್ಕೆ ಬಂದು ಅದನ್ನ ಮಾಡುವಂತಹ ಒಂದು ಇದು ಈಗ ನಿರ್ಮಾಣ ಆಗಿದೆ. ಗುರುಪ್ರಸಾದ್ ಗೌಡ, ಹಿಂದೂ ಜಾಗರಣ ವೇದಿಕೆಯ ನಾವು ರೂವಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಾದಿಕ್ ಪಾಷಾ, ಮುಸ್ಲಿಂ ಮುಖಂಡರು ಕೂಡ ಸ್ಟುಡಿಯೋದಲ್ಲಿ ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಸಾದಿಕ್ ಬಾಯ್ ನಮಸ್ಕಾರ. ಅಜಾನ್ ಮೊಳಗಬಾರದು, ಜೋರು ಮಟ್ಟದಲ್ಲಿ ಅದು ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ, ಇದಕ್ಕೆ ನಿಮ್ಮ ಉತ್ತರ ಏನು? ಸರ್, ಇವತ್ತು ಇವರಿಗೆ ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಅಜ್ಜ ಎಷ್ಟು ಜೋರ ಕೊಡ್ತಾ ಇದ್ದೀವಿ ಅಂತ. ಅಜ್ಜ ನೋಡಿ, ಬೆಳಿಗ್ಗೆ ಫಜರ್ದು ಅಜ್ಜ ಇದೆ ಅಲ್ಲ, ತುಂಬಾ ಸ್ಲೋ ಮಾಡಿದೀವಿ. 3-4 ತಿಂಗಳಿಂದ ಟೋಟಲ್ ಸ್ಲೋ ಮಾಡಿಬಿಟ್ಟಿದ್ದೀವಿ. ನನಗೆ ಗೊತ್ತು ಇವರೆಲ್ಲ ಇದು ತೊಂದರೆ ಕೊಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ ಅಂತ. ನಾವೆಲ್ಲ ಮೀಟಿಂಗ್ ಮಾಡಿಬಿಟ್ಟು ತುಂಬ ಕಮ್ಮಿ, ಅದು ಕೆಲವು ಕಡೆ ಮೈಕ್ನಲ್ಲಿನೇ ಕೊಳ್ಳಿಲ್ಲ,
ಎಲ್ಲೂ ಕೂಡ ಮೈಕ್ನಲ್ಲಿ ಕೊಟ್ರನು ಕಿವಿ ಕೇಳಿಸಿಲ್ಲ, ಆ ತರ ಕೊಟ್ಟಿದ್ದಾರೆ. ಏನು ತೊಂದರೆ ಆಗ್ತಾ ಇಲ್ಲ, ಎಲ್ರಿಗೂ ಗೊತ್ತಿದೆ. ಈ ಟೋಟಲ್ ಇವ್ರದೆಲ್ಲ ಅಭಿಯಾನ ಇವ್ರು ನಡೆಸ್ರಲ್ಲ, ಟೋಟಲ್ ಫ್ಲಾಪ್ ಆಗ್ಬಿಟ್ಟಿದೆ. ಯಾಕೆ ಫ್ಲಾಪ್ ಆಗಿದೆಲ್ಲ? ಯಾಕೆ? ಎಲ್ಲಿ ಎಲ್ಲಿ ಬೆಂಗಳೂರಿನಲ್ಲಿ ಒಂದ್ 2-3 ಕಡೆ ಮಾಡಿರ್ಬೋದು ಅಷ್ಟೇ ಇವರು. ಇವ್ರು ಗೊತ್ತಾಯ್ತು, ಅಜ್ಜ ಜೋರಾಗಿ ಬಂದ್ರೆ ತಾನೇ ಇವ್ರು ಮಾಡ್ತಾರೆ. ಅಜಾನೆ ಬಂದಿಲ್ಲ ಅಂದ್ರೆ ಬೇರೆಯವ್ರು ಕೇಳಿಸೋ ರೀತಿ ನೀವು ಮಾಡ್ತಿಲ್ಲ ಈಗ? ಇಲ್ಲ ಇಲ್ಲ, ಮೈಕಲ್ ಹಾಕ್ತಿಲ್ಲ ನೀವು? ಮೈಕು ಹಾಕ್ದ್ರೇನು ನೋಡಿ 45 ಡಿಸಿಬಲ್ ಇದನ್ನ ಅದರಿಂದ ಕಮ್ಮಿ ಮಾಡ್ಬಿಟ್ಟಿದೀವಿ. ಮೊದ್ಲೆಷ್ಟಿತ್ತು? ಮೊದಲು ಅಷ್ಟೇ 45 ನೈಟು ಬೆಳಿಗ್ಗೆ, ಮತ್ತೆ ಮಧ್ಯಾಹ್ನ ಎಲ್ಲ 55 ಹಂಗಿತ್ತು ಅಷ್ಟೇ. ಇದು ಯಾವುದಕ್ಕೂ ಪರ್ಮಿಷನ್ ಇಲ್ಲ, ಕಾನೂನು ಬಾಹಿರ ಇವ್ರು ಮಾಡ್ತಿದ್ದಾರೆ, ಇದು ತೆಗಿಬೇಕು ಅನ್ನೋದು ಅವರು ಆರೋಪ. ಸರ್ ಪರ್ಮಿಷನ್ ಇದೆ, ವರ್ಷಾಂತ 70 ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ ಅಜ್ಜ. ಆವಾಗ ಏನು ಇವ್ರಿಗೆ ಕೇಳಲಿಲ್ವಾ ಕಿವಿಗೆ? ಈಗ ಕೇಳಿಸ್ತಾ ಇರೋದು ಯಾಕೆ ಸರ್? ಇವ್ರಿಗೆ ಏನಾರ ತೊಂದರೆ ಕೊಡ್ತಾ ಇದ್ದೀವಿ? ಅಬ್ಜೆಕ್ಷನ್ ಅಕ್ಕಪಕ್ಕನವ್ರು ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇದ್ದಾರೆ? ಬೇರೆ ಈ ಶ್ರೀರಾಮ್ ಸಿನ್ಹನ್ ಅವ್ರಿಗೇನೆ ತೊಂದರೆ ಇರೋದು, ಒಬ್ರಿಗೆ ಇರೋದು, ಬೇರೆಯವ್ರಿಗೆ ಯಾರಿಲ್ಲ. ಈ ಅಭಿಯಾನ ಅವ್ರದ್ದು ಫ್ಲಾಪ್ ಆಗಿಬಿಡ್ತು. ಶ್ರೀರಾಮ್ ಸೇನೆ ಏನೋ ದೊಡ್ಡ ಇದು ಅಂತ ತಿಳ್ಕೊಂಡಿದ್ದೀವಿ ನಾವು. ಈಗ ಗೊತ್ತಾಯ್ತು ಎಷ್ಟು ಟುಸ್ ಇದ್ದಾರಂತ ಇವರು. ಇವತ್ತು ಗೊತ್ತಾಗ್ಬಿಡ್ತು ಜನಗಳಿಗೆ. ನೋಡಿ ಈಗ ಭಜನೆ ಮತ್ತೆ ಸುಪ್ರಭಾತ ಹನುಮಾನ್ ಚಾಲೀಸಿ ಓದ್ತಾರಂದ್ರೆ ಓದ್ಲಿ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಸರ್, ಒಳ್ಳೇದದು. ನೋಡಿ ಒಂದು ಭಕ್ತಿ ಒಂದು ಇದು ಬಂದರೆ ಜನಗಳಿಗೆ ಒಳ್ಳೇದಲ್ಲ. ಕಿವಿ ಕೇಳಿಸಿದ್ರೆ ಭಕ್ತಿ ಭಾವನೆ ಬರುತ್ತೆ ಮನಸ್ಸಿನಲ್ಲಿ. ಅದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡಲಿ ಸರ್. ಯಾರು ಇವ್ರಿಗೆ ಇದು ಮಾಡ್ತಾ ಇದ್ದಾರೆ? ಇವ್ರಿಗೆ ಕೆಲಸ ಇಲ್ಲ, ಏನನ್ನ ಒಂದು ಎತ್ತಬೇಕು, ಮುಸಲ್ಮಾನರಿಗೆ ಕಷ್ಟ ಕೊಡಬೇಕು, ಮುಸಲ್ಮಾನರಿಗೆ ಡಿಸ್ಟರ್ಬ್ ಮಾಡಬೇಕು, ನಮ್ಮ ಕರ್ನಾಟಕ ಶಾಂತಿ ಅನ್ನೋ ವಾತಾವರಣ. ನೀವೇ ಟಾರ್ಗೆಟ್ ನಿಮ್ಮ ಪ್ರಕಾರ? ಆಗ್ತಾ ಇದೆಲ್ಲ ಸರ್, ನೋಡ್ತಾ ಇದ್ದಿಲ್ಲ ನಿಮ್ಮ ಚಾನಲ್ ಅಲ್ಲಿ ನೋಡ್ತಾ ಇದ್ದೀವಿ ನಾವು. ನಾನು ಕ್ವಶನ್ ಕೇಳ್ತೇನೆ, ನನಗೆ ಗೊತ್ತಿಲ್ಲ, ನೀವು ಹೇಳಿ. ಜಾಬ್ ಬಗ್ಗೆ ಆವಾಗಿಂದ ಶುರು ಆಗಿದೆಲ್ಲ, 3 ತಿಂಗಳಿಂದ ಹಿಂದೆ ಬಿದ್ಬಿಟ್ಟಿದ್ದಾರೆ. ಯಾಕೆ ಸರ್? ಇವ್ರದೆಲ್ಲ ನೋಡಿ ಕಮ್ಮಿ ಅಂದ್ರೆ ಪಾಷಾ ಅವರೇ ಉತ್ತರ ಕೊಡ್ಬೇಕು. ಈಗ ನೋಡಿ ಹಿಜಾಬ್ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ, 3 ತಿಂಗಳ ಹಿಂದೆ ನಮ್ಮ ಬಿದಿಯಾರ ಅಂತ ಹೇಳಿ. ಒಂದು ವೇಳೆ ನೀವು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶವನ್ನ ಪಾಲನೆ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಯಾರು ಆರೋಪ ಮಾಡ್ತಾ ಇದ್ರು? ಮಧ್ಯಂತರ ಆದೇಶವನ್ನ ಕೊಟ್ಟ ಹಿನ್ನೆಲೆಯಲ್ಲಿ ನೀವು ಎಲ್ಲಾ ಕಡೆಗಳಲ್ಲಿ ಹಿಜಾಬ್ ಹಾಕೊಂಡು ಹೋಗ್ಬೋದು, ಎಲ್ಲರೂ ಕೂಡ ಹೋಗಿ ಈ ಪ್ರಕಾರ ಒಂದು ಆದೇಶವನ್ನು ಕೊಟ್ಟು ನೀವು ಮಾಡಿಸಿದ್ರಲ್ಲ, ಇದು ಕಾನೂನು ಪಾಲನೆ ಮಾಡುವ ಪ್ರಕ್ರಿಯೆ. ನೀವು ಯಾರು ಸ್ವಾಮಿ ಕೇಳೋರು? ಯಾಕೆ ನೀವು ಕಾನೂನು ಪಾಲನೆ ಯಾರು ಅಧಿಕಾರ ಕೊಟ್ಟರು ಹೇಳಿ ಕೇಳಕ್ಕೆ? ನೋಡಿ ಬಂದು ನಿಮ್ಗೆ ತೊಂದರೆ ಕೊಟ್ಟಿದ್ದೇವೆ ನಾವು? ಇಲ್ಲ, ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಕೇಳಕ್ಕೆ? ಕಾನೂನು ಇದೆ, ಗೌರ್ಮೆಂಟ್ ಇದೆ, ನೋಡಿ ಮತ್ತೆ ಪೊಲೀಸ್ ಇದೆ, ಅವ್ರು ಕೇಳ್ತಾರೆ. ನೀವ್ ಯಾರ್ರಿ? ನೋಡಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಕೇಳ್ತಾ ಇದ್ದೇವೆ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಾವು ಏನನ್ನ ಕೇಳ್ತಾ ಇದ್ದೀವ ನಿಮ್ಗೆ? ಯಾಕೆ ಆ ಬಟ್ಟೆ ಹಾಕಿದ್ರಂತ? ಇಲ್ಲ, ಕಾನೂನು ಕೇಳ್ತಾ ಉಂಟು. ಕಾನೂನು ಕೇಳಿ, ಜವಾಬ್ ಕೊಡ್ತೀವಿ ಕಾನೂನಿಗೆ. ಕಾನೂನು ಕೇಳ್ರಿ, ನೀವ್ ಯಾರು ಕೇಳಕ್ಕೆ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಸಾರ್ವಜನಿಕವಾಗಿ ಮುಸಲ್ಮಾನರಿಗೆ ಡಿಸ್ಟರ್ಬ್ ಮಾಡಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು ನಿಮ್ಗೆ? ಮುಸಲ್ಮಾನರ ಪ್ರಶ್ನೆ ಬಂದಿಲ್ಲ, ಕಾನೂನು ಪಾಲನೆ ಮಾಡ್ತೀವಿ. ಗೊತ್ತಿದ್ದೆ ಹೆಂಗೆ ಪಾಲನೆ ಮಾಡ್ಬೇಕು ಏನಂತ. ನೀವ್ ಯಾರು? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ಹೋರಾಟ ಡಿಸ್ಟರ್ಬ್ ಮಾಡ್ಬೇಕು ಈ ಹೋರಾಟ ಮುಸಲ್ಮಾನರ ವಿರುದ್ಧ ಅಲ್ಲ, ಯಾರು ಕಾನೂನನ್ನ ಉಲ್ಲಂಘನೆ ಪಾಲನೆ ಮಾಡ್ತಾ ಇಲ್ಲ. ನೋಡಿ ಬಗ್ಗೆ ಇಲ್ಲ, ಅಜಾನ್ ಬಗ್ಗೆ ನಿಮ್ಗೆ ಡಿಸ್ಟರ್ಬ್ ಗೊತ್ತಾ? ಹೌದು, ಇವರು ಸಾರ್ವಜನಿಕವಾಗಿ ಬಗ್ಗೆ ಎಲ್ಲ ಇದೆ. ಅದಕ್ಕೋಸ್ಕರ ಇವತ್ತು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಪೇಷಂಟ್ಗಳು ಇವತ್ತು ಅವರ ಶಬ್ದ ನಳತಾ ಇದ್ದಾರೆ. ದೇಶದಲ್ಲಿ ಎಷ್ಟು ಕ್ಯಾಸ್ಟ್ ಇದ್ದಾರೆ, ಅವ್ರವ್ರ ಧರ್ಮ ಪಾಲನೆ ಮಾಡಕ್ಕೆ ಅವಕಾಶ ಐತೆ, ಅವ್ರು ಮಾಡ್ತಾರೆ. ನಿಮ್ಮನ್ನು ಏನನ್ನ ಕೇಳ್ತಾ ಇದ್ದೀವಿ, ಹೈಕೋರ್ಟ್ ನೀವು ಪಟಾಕಿ ಡಿಸ್ಟರ್ಬ್ ಮಾಡ್ತೀವಿ ನಾವು. ಅಲಹಾಬಾದ್ ಹೈಕೋರ್ಟ್ ಏನ್ ಕೊಟ್ಟಿದೆ ಇವತ್ತು? ಪಟಾಕಿ ಹೊಡಿತೀರಲ್ಲ, ಡಿಸ್ಟರ್ಬ್ ಮಾಡ್ತೀವಿ ನಾವು ಬಂದು. ನೀವು ಯಾವುದೇ ಮೂಲಭೂತ ಹಕ್ಕಲ್ಲ. ಮೊನ್ನೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟ ಆದೇಶ ಯಾವುದು? ಅದು ಬಿಡಿ ಸ್ವಾಮಿ, ಇದು ಕರ್ನಾಟಕ ಮಾತು ಹೇಳಿ ನೀವು. ಓಕೆ, ನಿಮ್ಮಿಬ್ಬರ ಜೊತೆ ಚರ್ಚೆ ಮುಂದುವರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಸಾದಿಕ್ ಪಾಷಾ ಮುಸ್ಲಿಂ ಮುಖಂಡರು ನಮ್ಮ ಜೊತೆ ಇದ್ದಾರೆ, ಹಾಗೇನೆ ಗುರುಪ್ರಸಾದ್ ಗೌಡ ಹಿಂದೂ ಜನಜಾಗೃತಿ ಸಮಿತಿ ನಮ್ಮ ಜೊತೆ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ. ವೆಲ್ಕಮ್ ಬ್ಯಾಕ್. ಲೌಡ್ ಸ್ಪೀಕರ್ನ ಲಡಾಯಿ ನಡೀತಾ ಇದೆ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಸುಪ್ರಭಾತ ಮೊಳಗಿಸ್ತೀವಿ,
ನಾವು ರಾಮನಾಮ ಜಪ ಮಾಡ್ತೀವಿ, ನಮ್ಮದು ಸುಪ್ರಭಾತವನ್ನು ಕೇಳಿಸ್ಬೇಕು ಎಲ್ಲರಿಗೂ ಕೂಡ, ಎಲ್ಲರಿಗೂ ಒಂದೇ ನ್ಯಾಯ ಅಂತ ಹಿಂದೂ ಪರ ಸಂಘಟನೆಗಳು ಮತ್ತು ಶ್ರೀರಾಮ ಸೇನೆಯ ಮುಖಂಡರಾದಂಥ ಪ್ರಮೋದ್ ಮುತಾಲಿಕ್ ಅವರ ಏನೋ ಒಂದು ದೊಡ್ಡ ಘೋಷಣೆ ಮೂಲಕ, ಒಂದು ಕರೆ ಮೂಲಕ ಇದು ನಡೀತೀವತ್ತು ಬೆಳಗ್ಗೆಯಿಂದ. ಸಾದಿಕ್ ಪಾಷಾ ಮುಸ್ಲಿಂ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಧನಂಜಯ್ ಅವರು ಸುಪ್ರೀಂ ಕೋರ್ಟ್ನ ವಕೀಲರು ಕೂಡ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುರುಪ್ರಸಾದ್ ಗೌಡ ಹಿಂದೂ ಜನಜಾಗೃತಿ ಸಮಿತಿಯವರು ಕೂಡ ನಮ್ಮ ಜೊತೆ ಲೈವಲ್ಲಿ ಇದ್ದಾರೆ. ಧನಂಜಯ್ ಸರ್ ನಮಸ್ಕಾರ, ನ್ಯೂಸ್ 18 ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡು ಧರ್ಮಗಳ ನಡುವೆ ನಡೀತಿರುವಂಥ ಒಂದು ಯುದ್ಧನೇ ಇದು, ಹಂಗೆ ನೋಡೋಕ್ಕೋದ್ರೆ ಇನ್ನೇನಾಗೋಗುತ್ತೋ ಅನ್ನೋ ಆತಂಕವನ್ನು ಮೂಡಿಸ್ತಾ ಇದೆ. ಕೋರ್ಟ್ ಕಟ್ಟೆಯಲ್ಲಿ ಈಗ ಒಂದು ಪ್ರಶ್ನೆ ಮೂಡ್ತಾ ಇದೆ, ನಿಜ ಇಲ್ಲ ಅಂತಲ್ಲ, ಆದರೆ ಇನ್ನೊಂದು ಕಡೆ ಸರ್ಕಾರ ಇದನ್ನು ಪಾಲನೆ ಮಾಡ್ತಿಲ್ಲ, ಅವ್ರ ವಿರುದ್ಧ ಆಕ್ಷನ್ ತಗೋಬೇಕು ಅಂತಲೇ ಮಾತಾಡ್ತಿದ್ದಾರೆ. ಏನು ನಡೀತಿದೆ ಸರ್ ಆಗಿದ್ದಾರೆ ಧನಂಜಯ್ ಸರ್? ಮೊದಲನೇದಾಗಿ ಕಾನೂನಾತ್ಮಕವಾಗಿ ಗಮನಿಸೋದಾದ್ರೆ, ಈಗ ಏನು ಒಂದು ಹೋರಾಟ ಮತ್ತೆ ಆಂದೋಲನ ಶುರು ಮಾಡಿದ್ದಾರೆ, ಐ ಥಿಂಕ್ ಟು ಸಮ್ ಎಕ್ಸ್ಟೆಂಟ್ ಅದನ್ನ ಪೊಲಿಟಿಕಲ್ ಪ್ರೊಟೆಸ್ಟ್ ಅಂತ ಪರಿಗಣಿಸಬೇಕಾಗತ್ತೆ. ಮಸೀದಿಗಳ ಮೇಲೆ ಲೌಡ್ ಸ್ಪೀಕರ್ ಇಟ್ಟು ಅದರ ಮೂಲಕ ಒಂದು ಬ್ಲೇರಿಂಗ್ ಸೌಂಡ್ ಅನ್ನು ಕೊಡುವಂತದ್ದು, ಇಟ್ ಬೇಸಿಕಲಿ ಇಸ್ ಅ ಪಬ್ಲಿಕ್ ನ್ಯೂಸೆನ್ಸ್. ಬಟ್ ದಟ್ ಸೇಮ್ ಪ್ರಿನ್ಸಿಪಲ್ ವಿಲ್ ಅಪ್ಲೈ ಟು ಲೌಡ್ ಸ್ಪೀಕರ್ಸ್ ಓವರ್ ಟೆಂಪಲ್ಸ್ ಆಲ್ಸೋ. ಸತ್ಯ. ಅಂಡ್ ಕಳೆದ ವರ್ಷ ನಮ್ಮ ಕರ್ನಾಟಕ ಶಾಸಕಾಂಗ ಒಂದು ಕಾನೂನನ್ನ ಹೊರಗೆ ತಂತು. ಆ ಕಾನೂನಿನ ಹೆಸರು ಕರ್ನಾಟಕ ರಿಲಿಜಿಯಸ್ ಸ್ಟ್ರಕ್ಚರ್ಸ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2021. ಆ ಕಾನೂನಿನಡಿ ಸರ್ಕಾರದ ರಸ್ತೆಯಲ್ಲಿ ಅಕ್ರಮವಾಗಿ ಕಟ್ಟಿರಬಹುದಾದಂತ ಮಸೀದಿಗಳನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ನಡೆದಿದೆ. ಬಟ್ ಅದು ಮಸೀದಿಗಳ ಪ್ರೊಟೆಕ್ಷನ್ ಅದರ ಕಾನೂನಿನ ಉದ್ದೇಶ ಆಗಿರ್ಲಿಲ್ಲ. ಹಿಂದೂ ದೇವಾಲಯಗಳ ಪ್ರೊಟೆಕ್ಷನ್ ಕಾನೂನಿನ ಉದ್ದೇಶವಾಗಿತ್ತು. ಬಟ್ ಹಿಂದೂ ದೇವಾಲಯಗಳನ್ನ ಪ್ರೊಟೆಕ್ಟ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದಡಿ ಸಮಾನತೆಯನ್ನ ಕಾಯ್ದುಕೊಳ್ಬೇಕಾಗಿರೋದ್ರಿಂದ ಮಸೀದಿಗಳನ್ನ, ಚರ್ಚ್ಗಳನ್ನ, ಗುರುದ್ವಾರವನ್ನ, ಜೈನ ಮಂದಿರಗಳನ್ನ ಕೂಡ ಪ್ರೊಟೆಕ್ಟ್ ಮಾಡಲಾಗಿದೆ. ಸೊ ದ ಸೇಮ್ ಪ್ರಿನ್ಸಿಪಲ್ ವಿಲ್ ಅಪ್ಲೈ ಹಿಯರ್ ಆಲ್ಸೋ. ಸೊ ದೇವಸ್ಥಾನಗಳ ಮೇಲಿರುವಂತ ಲೌಡ್ ಸ್ಪೀಕರ್ ಗಳನ್ನ ಕಡ್ಡಾಯವಾಗಿ ತೆಗಿಬೇಕಾಗತ್ತೆ, ಬಿಕಾಸ್ ದಟ್ ಇಸ್ ಆಲ್ಸೋ ಅ ನ್ಯೂಸೆನ್ಸ್ ಅಂಡರ್ ದ ಲಾ. ಸೊ ಈ ಹೋರಾಟದ ಮೂಲಕ ಮಸೀದಿಗಳ ಮೇಲಿರೋ ಲೌಡ್ ಸ್ಪೀಕರ್ ಮಾತ್ರವಲ್ಲ, ಕರ್ನಾಟಕದಲ್ಲಿ ಉದ್ದಗಲಕ್ಕೆ ದೇವಸ್ಥಾನಗಳ ಮೇಲೆ ಲೌಡ್ ಸ್ಪೀಕರ್ ಮಸೀದಿಗಳಲ್ಲಿ ಪ್ರತಿದಿನ ಬರುವ ಹಾಗೆ ಬರದೇ ಇರಬಹುದು ಕರ್ನಾಟಕದ ದೇವಾಲಯಗಳ ಮೇಲಿರುವಂತ ಲೌಡ್ ಸ್ಪೀಕರ್ ಗಳಲ್ಲಿ. ಬಟ್ ಲೌಡ್ ಸ್ಪೀಕರ್ ಗಳು ಹಾಕಿರುವಂತದ್ದು ಪ್ರಸಾರ ಮಾಡುವ ಕಾರಣಕ್ಕೋಸ್ಕರ, ಉದ್ದೇಶಕ್ಕೋಸ್ಕರ ಹಾಕಿರೋದ್ರಿಂದ ಅದನ್ನು ಕೂಡ ತೆಗಿಬೇಕು. ಧನಂಜಯ್ ಸರ್ ಪ್ರಶ್ನೆ ಮಾಡ್ತಿರೋದು, ಈ ಕಾನೂನು ಇವತ್ತು ನೆನ್ನೆದಲ್ಲ ಮೊದಲಿಂದನೂ ಇತ್ತು, ಬಟ್ ಇದುವರೆಗೂ ನಾವೇನ್ ಡಿಸ್ಟರ್ಬ್ ಮಾಡ್ತಿದೀವಿ? ನಾವು ಆ ಥರ ಏನು ಮಾಡ್ತಿಲ್ಲ. ಈ ಹಿಜಾಬ್ ಬಂತು, ಹಲಾಲ್ ಬಂತು, ಹಾಗಾಗಿ ಈ ಯುದ್ಧ ನಮ್ಮ ಮೇಲೆ ಸಾರ್ತಿದ್ದಾರೆ ಅಂತ ಆರೋಪ. ವೆಲ್ ಇರ್ಬಹುದು. ಅಂಡ್ ಇದನ್ನ ಪೊಲಿಟಿಕಲ್ ಪ್ರೊಟೆಸ್ಟ್ ಅಂತ ಪರಿಗಣಿಸಬೇಕಾಗತ್ತೆ. ಅಂಡ್ ಈಗ ಐ ಆಮ್ ರೆಗ್ಯುಲರ್ ಸಿಟಿಸನ್, ಆರ್ಡಿನರಿ ಸಿಟಿಸನ್. ಈಗಷ್ಟೇ ನಾನು ಹೇಳಿದೆ, ಮಸೀದಿಗಳ ಮೇಲಿರುವಂತ ಲೌಡ್ ಸ್ಪೀಕರ್ ಇಸ್ ಅ ಪಬ್ಲಿಕ್ ನ್ಯೂಸೆನ್ಸ್. ದೇವಾಲಯಗಳ ಮೇಲಿರುವ ಲೌಡ್ ಸ್ಪೀಕರ್ ಕೂಡ ಇಸ್ ಆಲ್ಸೋ ಅ ಪಬ್ಲಿಕ್ ನ್ಯೂಸೆನ್ಸ್. ಇಷ್ಟನ್ನ ನಮ್ಮ ರಾಜಕಾರಣಿಗಳು ಹೇಳಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಸರ್ಕಾರದ ಅಧಿಕಾರಿಗಳು ಸಮಸ್ಯೆ ಬಗೆಹರಿಯುತ್ತೆ. ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂದ್ರೆ, ಈ ಒಂದು ಸಣ್ಣ ಫ್ಯಾಕ್ಟ್ ಅನ್ನ ಹೇಳಲಿಕ್ಕೆ ನಮ್ಮ ರಾಜಕಾರಣಿಗಳಿರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಅವ್ರಿಗೆ ಮುಜುಗರ ಆಗ್ತಿರ್ಬೋದು. ದೇವಾಲಯಗಳ ಮೇಲಿರೋ ಲೌಡ್ ಸ್ಪೀಕರ್ಗಳು ಇಸ್ ಇಟ್ ನಾಟ್ ಅ ನ್ಯೂಸೆನ್ಸ್? ಇಟ್ ಈಸ್ ಅ ನ್ಯೂಸೆನ್ಸ್. ಸೊ ಅದರ ವಿಚಾರವಾಗಿ ಯಾರು ಆಂದೋಲನ ಮಾಡದೇ ಇದ್ರು ಕೂಡ ಮಸೀದಿಗಳ ಮೇಲಿರುವ ಲೌಡ್ ಸ್ಪೀಕರ್ ಗಳನ್ನ ತೆರವುಗೊಳಿಸುವಂತ ಒಂದು ಕೆಲಸದ ಜೊತೆಯಲ್ಲೇ ದೇವಾಲಯಗಳ ಮೇಲಿರೋ ಲೌಡ್ ಸ್ಪೀಕರ್ ಅನ್ನ ತೆರವುಗೊಳಿಸಬೇಕಾದಂತದ್ದು ಅನಿವಾರ್ಯವಾಗತ್ತೆ. ಅಂಡ್ ದಟ್ ಈಸ್ ಸೋ ಸಿಂಪಲ್. ಇದು 75 ವರ್ಷಗಳಾದ ಮೇಲೆ ವಾಟ್ ಈಸ್ ಅ ಡಿಫಿಕಲ್ಟಿ? ನಮ್ಮ ಈ ಒಂದು ಫ್ರೀ ನಮ್ಮೊಂದು ಸರ್ಕಾರ, ದಿಸ್ ಇಸ್ ಅ ಡೆಮೋಕ್ರಸಿ. ಇದರಲ್ಲಿ ದಿಸ್ ಇಸ್ ಅ ಧರ್ಮ ನಿರಪೇಕ್ಷಿತ ಅಂತ ನಾವು ಹೇಳ್ತೀವಿ. ಧರ್ಮ ನಿರಪೇಕ್ಷಿತ ಆದ್ರಿಂದ ಯಾವ್ದನ್ನ ನ್ಯೂಸೆನ್ಸ್ ಆಗತ್ತೆ ಅದನ್ನ ನ್ಯೂಸೆನ್ಸ್ ಅಂತ ಹೇಳ್ಬೇಕಾಗತ್ತೆ. ರಾಜಕಾರಣಿಗಳು ಹೇಳಲಿಕ್ಕೆ, ಈಗ ಉದಾಹರಣೆಗೆ ನೀವು ಈಗ ಸರ್ಕಾರದ ಒಂದು ಬಿಜೆಪಿ ಪಕ್ಷಕ್ಕೆ ಕಷ್ಟವಾಗ್ಬಹುದು, ದೇವಸ್ಥಾನಗಳ ಮೇಲಿರುವಂತಹ ಲೌಡ್ ಸ್ಪೀಕರ್ ಅನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿಕೆ ಕೊಡ್ಲಿಕ್ಕೆ ಬಹಳ ಕಷ್ಟವಾಗ್ಬಹುದು. ದಟ್ ಆಕ್ಚುಲಿ ಶೋಸ್. ಅಂಡ್ ಅಟ್ ದ ಸೇಮ್ ಟೈಮ್ ಅಪೋಸಿಷನ್ ಪಕ್ಷಗಳನ್ನ ತಗೊಳ್ಳೋಣ, ಕಾಂಗ್ರೆಸ್ ಪಕ್ಷ ಹೇಳುತ್ತಾ ದೇವಾಲಯಗಳ ಮೇಲಿರೋ ಲೌಡ್ ಸ್ಪೀಕರ್ ಗಳನ್ನ ತೆರವುಗೊಳಿಸಿ ಅಂತ? ದೇ ವಿಲ್ ನಾಟ್ ಸೇ ಸೊ. ಸೊ ಯೂನಿವರ್ಸಲ್ ರೂಲ್ ಅನ್ನ ತರಕ್ ಬಯಸಲ್ಲ, ಇಚ್ಛಾಶಕ್ತಿ ಕೊರತೆ ಇದೆ, ಯಾಕೆಂದ್ರೆ ಅದು ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಅನ್ಕೋಬೇಕಾ? ಐ ಥಿಂಕ್ ಸೊ. ಅಂಡ್ ಐ ಥಿಂಕ್ ಸೊ, ಬಟ್ ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಆಂದೋಲನವನ್ನ ನಡೆಸಲಿಕ್ಕೆ ಹೋಗಿರುವಂತವರ ವಿರುದ್ಧ ಪೊಲೀಸ್ ಕ್ರಮ ಜರುಗಿಸೋದ್ರಲ್ಲಿ ಅರ್ಥವಿರೋದಿಲ್ಲ. ಅವರು ಮಸೀದಿಗಳ ಹೊರಗೆ ಲೌಡ್ ಸ್ಪೀಕರ್ ಮೂಲಕ ಹನುಮಾನ್ ಚಾಲೀಸವನ್ನ ನಾವು ಹೇಳ್ತೀವಿ ಅಂದ್ರೆ ಇಟ್ ಈಸ್ ನಾಟ್ ಟು ಬಿ ಸೀನ್ ಆಸ್ ಅ ಕ್ರೈಮ್. ಅದನ್ನ ದೇ ಶುಡ್ ಸೀ ಇಟ್ ಆಸ್ ಅ ಪೊಲಿಟಿಕಲ್ ಪ್ರೊಟೆಸ್ಟ್. ದಟ್ಸ್ ಇಟ್. ಅಂಡ್ ಕಾನೂನಿಗೆ ಯಾವಾಗ್ಲೂ ಗೌರವ ಯಾವಾಗ ಸಿಗುತ್ತೆ ಅಂದ್ರೆ, ಕಾನೂನಿನ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಎಲ್ಲಿ ಬಳಸಬಾರ್ದು, ಬಳಸದೇ ಇದ್ದಾಗ ಕಾನೂನಿಗೆ ಗೌರವ ಸಿಗುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಮಾಡಿರುವಂತದ್ದು,
ಅವರು ಹನುಮಾನ್ ಚಾಲೀಸವನ್ನ ರಸ್ತೆಯಲ್ಲಿ ಮೈಕ್ ಮೂಲಕ ಹೇಳ್ತೀವಿ ಅಂದಿದ್ದಕ್ಕೆ ಅವ್ರಿಗೆ ವಿರುದ್ಧ ಸೆಡಿಷನ್ ಕೇಸ್ ಹಾಕಿದ್ದಾರೆ ಅನ್ಸುತ್ತೆ, ದೇಶದ್ರೋಹದ ಕೇಸನ್ನ ಹಾಕಲಾಗಿದೆ. ಅಂಡ್ ದಿಸ್ ಈಸ್ ಕಾನೂನು ಇರುವಂತದ್ದು ಈ ರೀತಿ ಪ್ರತಿಭಟನೆ ಮಾಡುವವರನ್ನ ಹತ್ತಿಕ್ಕುವ ಕೆಲಸಕ್ಕೋಸ್ಕರ ಅಲ್ಲ. ಸೊ ಇವರು ಹನುಮಾನ್ ಈಗ ಏನಾದ ಇದನ್ನ ಪೊಲಿಟಿಕಲ್ ಪ್ರೊಟೆಸ್ಟ್ ಅಂತ ಪರಿಗಣಿಸ್ಬೇಕಾಗತ್ತೆ. ಅಂಡ್ ಮಸೀದಿಗಳ ಮೇಲೆ ಇರುವಂತ ಲೌಡ್ ಸ್ಪೀಕರ್ ಅನ್ನ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಲೌಡ್ ಸ್ಪೀಕರ್ ಅನ್ನ ಬಳಸ್ಕೊಂಡು ಹನುಮಾನ್ ಚಾಲೀಸವನ್ನ ಮಸೀದಿ ಹೊರಗಡೆ ಹೇಳೋದಾದ್ರೆ ಟ್ರೀಟ್ ಇಟ್ ಆಸ್ ಅ ಪೊಲಿಟಿಕಲ್ ಪ್ರೊಟೆಸ್ಟ್. ಇಟ್ ಇಸ್ ನಾಟ್ ಅ ಕ್ರೈಮ್. ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಉತ್ತರ ಪ್ರದೇಶದಲ್ಲಿ ಹಿಂಗಾಯ್ತು, ಇಲ್ಲಿ ಯಾಕೆ ಹಂಗ್ ಮಾಡಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ ಸರ್ ಇಲ್ಲಿ. ಓಕೆ, ಉತ್ತರ ಪ್ರದೇಶದ ವಿಚಾರವಾಗಿ ತಾವು ನೋಡಿರ್ಬೋದು, ಸರ್ಕಾರ ಹೇಳ್ತಿದೆ ಇಷ್ಟು ಲೌಡ್ ಸ್ಪೀಕರ್ ಗಳನ್ನ ತೆರವುಗೊಳಿಸಿದೀವಿ ಅಂತ. ಅದ್ರ ಬಗ್ಗೆ ಅಂಕಿಅಂಶಗಳನ್ನ ನಿಖರವಾಗಿ ಕೊಡ್ತಿಲ್ಲ. ದೇವಾಲಯಗಳ ಮೇಲಿದ್ದ ಲೌಡ್ ಸ್ಪೀಕರ್ ಗಳು ಎಷ್ಟು, ಮಸೀದಿಗಳ ಮೇಲಿದ್ದ ಲೌಡ್ ಸ್ಪೀಕರ್ ಗಳು ಎಷ್ಟು, ಮತ್ತೆ ಯಾವ ಯಾವ ಪ್ರಾಂತ್ಯದಲ್ಲಿ ಯಾವ ಯಾವ ದೇವಾಲಯಗಳನ್ನ ಬಿಡ್ಲಾಗಿದೆ ಅಂತ ಹೇಳಿಲ್ಲ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲೂ ಕೂಡ ಲೌಡ್ ಸ್ಪೀಕರ್ ಇದೆ, ತೆರವುಗೊಳಿಸಿದಾರ? ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಡನ್ ದಟ್. ಸೊ ದಿಸ್ ಇಸ್ ಅ ಪೊಲಿಟಿಕಲ್, ಸರ್ಕಾರ ಮಾಡ್ತಿರುವಂತದ್ದು ಇಟ್ಸ್ ಅ ಪೊಲಿಟಿಕಲ್ ಆಕ್ಟ್. ಬಟ್ ಸರ್ಕಾರ ಮಾಡ್ಬೇಕಾಗಿರುವಂತದ್ದು, ಈಗ ನೀವು ಅಮೆರಿಕವನ್ನ ತಗೊಳ್ಳಿ. ಅಮೆರಿಕಾದಲ್ಲಿ ಈಗ ಅಮೆರಿಕ ಅಥವಾ ವೆಸ್ಟರ್ನ್ ಯುರೋಪ್ ನ ಜರ್ಮನಿಯಲ್ಲಿ ನೀವು ಅಥವಾ ಲಂಡನ್ ತಗೊಳ್ಳಿ, ಅಲ್ಲಿ ನಿಮ್ಮ ಯಾವುದೇ ಒಂದು ದೇವಾಲಯ ಅಥವಾ ದೇವ ಮಂದಿರದ ಹೊರಗೆ ಲೌಡ್ ಸ್ಪೀಕರ್ ಅನ್ನ ಇಟ್ರೆ ಸರ್ಕಾರದಿಂದ ಅನುಮತಿ ತಗೊಂಡು ನಿರ್ದಿಷ್ಟ ಅವಧಿಗೆ ಮಾತ್ರ ಅದನ್ನ ಚಾಲನೆ ಮಾಡ್ಬೇಕಾಗತ್ತೆ. ಬಟ್ ಆಜಾನ್ನ ಕರೀಲಿಕ್ಕೆ ನೀವು ಚಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ್ದಾದ್ರು ಪಬ್ಲಿಕ್ ಅನೌನ್ಸ್ಮೆಂಟ್ ಇದ್ರೆ ಮಾತ್ರ ನೀವು ಅದನ್ನ ಚಾಲನೆ ಮಾಡಬಹುದಾಗಿದೆ. ನಮ್ಮ ಕಾನೂನು ಕೂಡ ಅದನ್ನ ನಿರೀಕ್ಷೆ ಮಾಡುತ್ತೆ. ನಮಗ್ ಬೇಕಾಗಿರುವಂತದ್ದು ಈ ಒಂದು ಧರ್ಮ ನಿರಪೇಕ್ಷಿತ ಸರ್ಕಾರದಡಿ ಕೆಲಸ ಮಾಡ್ಬೇಕಾಗಿರುವಂತ ನಮ್ಮ ರಾಜಕಾರಣಿಗಳು, ದೇ ಶುಡ್ ಇನ್ಫ್ಯಾಕ್ಟ್ ಇಂಪ್ಲಿಮೆಂಟ್ ಇಟ್ ಇನ್ ದ ಸೇಮ್ ಸ್ಪಿರಿಟ್. ಈಗ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ನನ್ಗೆ ಯಾವುದೇ ಒಂದು ಮುಜುಗರ ಆಗೋದಿಲ್ಲ, ಕಷ್ಟವಾಗೋದಿಲ್ಲ ಹೇಳೋದಿಕ್ಕೆ. ನಾನೊಬ್ಬ ಹಿಂದೂ ದೇವಾಲಯಗಳ ಮೇಲಿರುವ ಲೌಡ್ ಸ್ಪೀಕರ್ ಗಳನ್ನು ಕೂಡ ತೆಗಿಬೇಕು ಅಂತ. ಇಷ್ಟು ಸರಳವಾದಂತ ಒಂದು ಹೇಳಿಕೆಯನ್ನ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ಕೊಟ್ರೆ ಐ ಥಿಂಕ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಎರಡು ಹಿಂದೂ ದೇವಾಲಯ, ಮಸೀದಿ, ಚರ್ಚು ಇವುಗಳ ಮೇಲಿರುವಂತ ಲೌಡ್ ಸ್ಪೀಕರ್ ಗಳನ್ನ ತೆರವುಗೊಳಿಸ್ಬೇಕಾಗತ್ತೆ. ಅದಕ್ಕೆ ಅಂದ್ರೆ ಆ ಲೌಡ್ ಸ್ಪೀಕರ್ ಗಳನ್ನ ಇತಿಮಿತಿಯಿಂದ ಬಳಸಬೇಕಾದಂತ ಒಂದು ಕರ್ತವ್ಯ ಏನಿದೆ ಬಳಕೆದಾರರದ್ದು, ಅವರು ಅದರ ಪ್ರದರ್ಶನ ಮಾಡದೇ ಇರೋದ್ರಿಂದ ಯು ಹ್ಯಾವ್ ಟು ರಿಮೂವ್ ಇಟ್. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ದೀರಾ, ಕೇಳಿಸ್ಕೊಂಡವ್ರು ನಮ್ಮೆಲ್ಲರಿಗೂ ಕೂಡ ಹೌದಲ್ವಾ, ಇಷ್ಟೊಂದು ಸರಳವಾಗಿದೆ, ಇದನ್ನ ಯಾಕೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ದೇ ಇರೋದಿಲ್ಲ. ಐ ಥಿಂಕ್ ಮತ್ತೊಂದು ರೂಮ್ ಓಪನ್ ಮಾಡಿದ್ರಿ ನೀವು, ಅದು ಆ ಪ್ಲಾಟ್ಫಾರ್ಮ್ನ ಹಂಗೆ ನೋಡಕ್ ಹೋದ್ರೆ. ಸಾದಿಕ್ ಪಾಷಾ ಅವರು ಮುಸ್ಲಿಂ ಮುಖಂಡರು ನಮ್ಮ ಜೊತೆ ಇದ್ದಾರೆ, ಧನಂಜಯ ಸರ್ ಸುಪ್ರೀಂ ಕೋರ್ಟ್ನ ವಕೀಲರಿದ್ದಾರೆ, ಗುರುಪ್ರಸಾದ್ ಗೌಡ ಹಿಂದೂ ಜನಜಾಗೃತಿ ಸಮಿತಿ ನಮ್ಮ ಜೊತೆ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬಿಡ್ತೀನಿ ಜೆಂಟ್ಲ್ಮೆನ್, ಹಾಗೆ ಲೈವಲ್ಲಿ ನಮ್ಮ ಜೊತೆ ಸ್ಪೀಕರ್ನ ಲಡಾಯಿ. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಚರ್ಚೆ ಪ್ಲಾಟ್ಫಾರ್ಮ್ ಅಲ್ಲಿ 3 ಜನ ಇದ್ದಾರೆ. ಸಾದಿಕ್ ಪಾಷಾ ಅವರು ಮುಸ್ಲಿಂ ಮುಖಂಡರು, ಶ್ರೀ ಧನಂಜಯ ಅವರು ಸುಪ್ರೀಂ ಕೋರ್ಟ್ನ ವಕೀಲರಿದ್ದಾರೆ, ಹಾಗೆಯೇ ಗುರುಪ್ರಸಾದ್ ಗೌಡ ಹಿಂದೂ ಜನಜಾಗೃತಿ ಸಮಿತಿಯವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಬ್ಯಾಕ್ ನಿಮ್ಮ 3 ಜನಕ್ಕೂ ಕೂಡ. ಸಾದಿಕ್ ಬಾಯ್, ವಕೀಲರು ಮಾತಾಡೋದನ್ನು ಕೇಳಿಸ್ಕೊಂಡ್ರಿ, ಲಾಜಿಕಲ್ ಪಾಯಿಂಟ್ ಇತ್ತು. ಒಳ್ಳೆ ಮಾತು ಹೇಳಿದ್ರು ವಕೀಲರು. ಏನಿದೆ ಸತ್ಯ ಅದು ಹೇಳಿದ್ದಾರೆ. ನೋಡಿ, ಈಗ ಕೋರ್ಟ್ ಆರ್ಡರ್ ಏನಿದೆ ಅದು ಪಾಲನೆ ಮಾಡಲೇಬೇಕು. ಹೌದು, ಯಾಕಂದ್ರೆ ನ್ಯಾಯ ಎಲ್ಲರಿಗೂ ಒಂದೇ, ಎಲ್ರಿಗೂ ಒಂದೇ. ಹೌದು, ನಾವು ಪಾಲನೆ ಮಾಡಬೇಕು, ಹಿಂದೂ ಅವ್ರನ್ನು ಪಾಲನೆ ಎಲ್ಲರೂ ಮಾಡಬೇಕು. ಸಂವಿಧಾನ ನಮ್ಗೆಲ್ರಿಗೂ ಇರೋದು. ಏನು ನೋಡಿ ಸರ್, ಈಗ ಆ ಕಾಲದಿಂದ ನಡೀತಾ ಇದೆ. ಅಜಾನು ಆಗ್ಲಿ, ಹನುಮಾನ್ ಚಾಲೀಸೆ ಆಗ್ಲಿ, ಸುಪ್ರಭಾತ ಆಗ್ಲಿ, ಎಲ್ಲ ನಡೀತಾ ಇದೆ. ಇದು ಭಕ್ತಿ ಭಾವನೆ, ಒಂದು ಇದು ಪ್ರೇಯರ್, ಇದು ಅಂದ್ರೆ ಎಮೋಷನಲಿ ಕನೆಕ್ಟ್ ಆಗ್ಬಿಟ್ಟಿದೆ, ಭಾವನಾತ್ಮಕವಾಗಿ. ಈಗ ನೋಡಿ, ನಾನು ಒಂದು 5 ವರ್ಷ ಮುಂಚೆ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಾಬು ಏನು ಒಂದ್ ಕಡೆ ಗುಜರಾತ್ ನಲ್ಲಿ ಒಂದು ಇದು ಆಗ್ತಾ ಇರುತ್ತೆ, ಮೀಟಿಂಗು, ತುಂಬಾ ಜನ ಸೇರಿದ್ದಾರೆ. ಅಲ್ಲಿ ಏನಾಗುತ್ತೆ, ಸ್ಪೀಚ್ ಹೇಳ್ತಾ ಇರ್ತಾರೆ. ಆವಾಗ ಅಜಾನ್ ಆಗುತ್ತೆ. ಅಜಾನ್ ಆಗಿದ ತಕ್ಷಣ ಏನ್ ಮಾಡ್ತಾರೆ, ಮೈಕು ಇದು ಮಾಡಿಬಿಡ್ತಾರೆ. ಅದು ಹಾಗೆ ಸ್ವಲ್ಪ ತಾಳ್ಮೆ ಇರಿ, ಅಜಾನ್ ಆಗ್ತಾ ಇದೆ ಆಗ್ಲಿ ಅಂತ ಹೇಳ್ತಾರೆ. 1.5 ನಿಮಿಷ ಸ್ಟಾಪ್ ಮಾಡಿಬಿಡ್ತಾರೆ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರು ಅಷ್ಟು ನಮ್ಮ ಇಂಡಿಯಾಕ್ಕೆ ಇದು ಅವರು ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರ ಫಾಲೋವರ್ ಯಾಕೆ ಸರ್, ನಾವು ಅವ್ರ ಫಾಲೋವರೇ, ಅವ್ರ ಫಾಲೋವರ್ ಯಾಕೆ ಸರ್ ಅಷ್ಟು ಇದು? ಪ್ರಧಾನಮಂತ್ರಿನೇ ಅಜಾನ್ ಬಗ್ಗೆ ಏನು ವಿರೋಧಲಿಲ್ಲ, ಏನು ಹೇಳಲಿಲ್ಲ, ರೆಸ್ಪೆಕ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಜನ ರೆಸ್ಪೆಕ್ಟ್ ಮಾಡ್ತಾರೆ, ಸ್ವಾಮೀಜಿಗಳು ರೆಸ್ಪೆಕ್ಟ್ ಮಾಡ್ತಾರೆ. ಕಾನೂನಿನ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಶ್ನೆ ರೈಸ್ ಆದಾಗ ಯಾರೇ ಮಾಡ್ಲಿ ತಪ್ಪು ಅಂದಾಗ ತಪ್ಪುನೇ. ಇನ್ನೊಂದು ಮಾತೇನು, ಕಾನೂನು ಹೇಳಿ ಸರ್, ಬಂದ್ಬಿಟ್ಟು ಸ್ಟೇಷನ್ನವ್ರು ಹೇಳಿ, ಪೊಲೀಸ್ನವ್ರು ಹೇಳಿ, ಈಗ ಮಾಡ್ತಾರೆ. ಕಾನೂನಲ್ಲಿ ಅದಿದೆ, ಅದಿರಬಾರ್ದು ಅಂತಾನೆ ಇದೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಈಗ ನೋಡಿ ಸರ್, ಎಷ್ಟು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನಿಂದ, ಅಷ್ಟೇ ಯೂಸ್ ಆಗ್ತಾ ಇರೋದು. ಧನಂಜಯ ಸರ್, ಡೂಸ್ ಅಂಡ್ ಡೋಂಟ್ಸ್ ಏನ್ ಸರ್ ಆಗಿದ್ರೆ, ಬಿಕಾಸ್ ಅವ್ರ ಗಮನಕ್ಕೂ ಬರಲಿ. ಸಾದಿಕ್ ಪಾಷಾ ಅವ್ರಿಗೆ ಕೂತಿದ್ದಾರೆ.
2000 ಒಂದು ನಾಯ್ಸ್ ರೆಗ್ಯುಲೇಷನ್ ರೂಲ್ಸ್ ನ ಅಡಿ ಲಿಮಿಟ್ಸ್ ಅನ್ನ ಡೆಸಿಬಲ್ ಲಿಮಿಟ್ಸ್ ಅನ್ನ ಹಾಕ್ಲಾಗಿದೆ. ಸೊ ಡೆಸಿಬಲ್ ಲಿಮಿಟ್ಸ್ ಎಷ್ಟು ಯಾವ ರೀತಿ ಇದೆ ಅಂದ್ರೆ, ನೀವು ಲೌಡ್ ಸ್ಪೀಕರ್ ಇಟ್ಟು ಆಜಾನ್ ಕರೆಯನ್ನ ಕೊಟ್ರೆ ಇಟ್ ಆಬ್ವಿಯಸ್ಲಿ ಬ್ರೀಚಸ್. ರೆಸಿಡೆನ್ಷಿಯಲ್ ಏರಿಯಾ ಇರ್ಬೋದು, ಕಮರ್ಷಿಯಲ್ ಏರಿಯಾ ಇರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಪ್ಯಾರಾಮೀಟರ್ಸ್ ಇದೆ 45 dB ಇಂದ 75 dB ವರೆಗೆ. ಸೊ ಲೌಡ್ ಸ್ಪೀಕರ್ ನಲ್ಲಿ ಆಜಾನ್ ಕರೆ ಕೊಡುವಂತದ್ದಾಗ್ಲಿ ಅಥವಾ ಲೌಡ್ ಸ್ಪೀಕರ್ ನಲ್ಲಿ ಒಂದು ಹನುಮಾನ್ ಚಾಲೀಸವನ್ನ ಹಾಕೋದಾಗ್ಲಿ, ಇಟ್ ವಿಲ್ ಆಬ್ವಿಯಸ್ಲಿ ಎಕ್ಸೀಡ್ ಇಟ್. ಸೊ ಅವಕಾಶವಿಲ್ಲ ಅಂತ ಹೇಳ್ಬೇಕಾಗತ್ತೆ. ಅಂಡ್ ಸೊ ಕಾನೂನು ಇದರಲ್ಲಿ ಸ್ಪಷ್ಟವಾಗಿದೆ. ಕಾನೂನಿನ ಬಗ್ಗೆ ಗೊಂದಲ, ದ್ವಂದ್ವ ಅಥವಾ ಸಂಶಯ ಇದ್ಯಾವುದಕ್ಕೂ ಕೂಡ ಅವಕಾಶವಿಲ್ಲ. ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಲೌಡ್ ಸ್ಪೀಕರ್ ಮಸೀದಿ ಅಥವಾ ದೇವಸ್ಥಾನದ ಮೇಲೆ ಹಾಡನ್ನ ಹಾಕುವಂತದ್ದು ಪಕ್ಕದ 50 ಮೀಟರ್ ದೂರದವರೆಗೆ ಕೇಳಿಸುವ ಹಾಗೆ ಇದ್ದ ಪಕ್ಷದಲ್ಲಿ ಆಬ್ವಿಯಸ್ಲಿ ಇಟ್ ವುಡ್ ಹ್ಯಾವ್ ಎಕ್ಸೀಡೆಡ್ ದ ಡೆಸಿಬಲ್ ಲಿಮಿಟ್ ಫಾರ್ ದಟ್ ಪಾಯಿಂಟ್ ಆಫ್ ಟೈಮ್. ಅಂಡ್ ಸೊ ದಿಸ್ ಈಸ್ ದ ಲಾ. ಸೊ ಇದ್ರ ಬಗ್ಗೆ ಸಂಶಯ ಕಮ್ಮಿ ಮಾಡಿದ್ದಾರೆ ಸರ್. ನೀವು ಬೇಕಂದ್ರೆ ವಿಚಾರಿಸಿ, ನೀವು ಏರಿಯಾ ನಿಮ್ಮ ಇವ್ರು ಇದ್ದಾರೆ, ಬೆಳಗ್ಗೆ ಹೊತ್ತು 50 ಮೀಟರ್ಗಿಂತ ಹೆಚ್ಚು ಯಾರಿಗಾರು ಕೇಳಿಸಿದ್ರೆ ಅದು ಉಲ್ಲಂಘನೆ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅದೇ ತರ 50 ಮೀಟರ್ ಒಳಗಡೆ ಈ ಕೇಳಿಸ್ತಾ ಇದೆ. ಈಗ ಇವತ್ತು ಬೆಳಿಗ್ಗೆ ನಾನು ಫಜರ್ಗೆ ಟೈಮ್ ಎದ್ದೊಳ್ರೆ ಅದಾನೇ ಆಗ್ಲಿಲ್ಲ ಅಂತ ಮನೆಯಲ್ಲಿ ಕೇಳಿದೆ ನಾನು. ಇಲ್ಲ ತುಂಬಾ ಕಮ್ಮಿ ಇಕ್ಕಿದ್ದಾರೆ ಸೌಂಡು ಅಂತ. ಈಗ 3-4 ತಿಂಗಳ ಟೋಟಲ್ ಬೆಳಿಗ್ಗೆ ಹೊತ್ತು ಗುರುಪ್ರಸಾದ್ ಗೌಡ್ರೆ ನಿಮ್ದೇನು ಅಬ್ಜೆಕ್ಷನ್ ಇದೆಯಾ ಅದಕ್ಕೆ? ಮಾಡಿದೀವಿ ನೋಡಿ. ನಾನು ಮತ್ತೆ ಅದನ್ನೇ ಹೇಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಅಡ್ವೊಕೇಟ್ ಧನಂಜಯ ಸರ್ ಅವರು ಹೇಳಿದ್ರು. ಯಾಕಂದ್ರೆ ಈ ಹೋರಾಟ ಅಗೇನ್ಸ್ಟ್ ಮುಸ್ಲಿಮ್ಸ್ ಅಲ್ಲ. ನಾನು ಕ್ಲಿಯರ್ಲಿ ಹೇಳ್ತಾ ಇದ್ದೇನೆ, ಇದು ಹೋರಾಟ ಅಗೇನ್ಸ್ಟ್ ಮುಸ್ಲಿಮ್ಸ್ ಅಲ್ಲ. ಇದು ಏನ್ ಇವತ್ತು ನಮಗೆ ಒಂದು ಕಾನೂನು, ಒಂದು ರೂಲ್ಸ್ ಕೊಟ್ಟಿದೆ. ಯಾವ ಕಾನೂನು ನಾವು ಇವತ್ತು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿದೆ. ದೇವಸ್ಥಾನ ಇರ್ಲಿ, ಮಸೀದಿ ಇರ್ಲಿ, ಗುರುದ್ವಾರ ಇರ್ಲಿ, ಯಾವುದೇ ಇರ್ಲಿ, ನಾವು ಕಾನೂನನ್ನ ಅದನ್ನ ನಮಗೆ ಕೊಟ್ಟಂತ ಒಂದು ಏನು ಲಕ್ಷ್ಮ ಬೇಕೆ, ನಾವು ಅದನ್ನ ಪಾಲನೆ ಮಾಡ್ಲೇಬೇಕಾಗಿದೆ. ಯಾರು ಕೂಡ ಕ್ರಾಸ್ ಮಾಡ್ಲಿಕ್ಕಿಲ್ಲ. ಆದ್ರೆ ಇವತ್ತು ನಾವು ರೈಟ್ ಟು ಸ್ಲೀಪ್ ಅನ್ನುವಂತ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಅಧಿಕಾರ ಏನಿದೆ, ಹಕ್ಕೇನಿದೆ, ಅದನ್ನ ಪ್ರತಿಯೊಬ್ಬರು ಪಡ್ಕೊಳ್ಬೇಕಾಗ್ತದೆ. ಆದ್ರೆ ಇವತ್ತು ಒಂದು ನಿಮಿಷ ನೀವು ಹೇಳಿ. ಇವತ್ತು ಒಂದು ನಿಮಿಷ ನಾನು ಹೇಳಿದಕ್ಕೆ ಫಸ್ಟ್ ಕೇಳಿ. ಪಾಲನೆ ಮಾಡಿ ಅಂತ ಹೇಳ್ತಾ ಇದ್ದೀರಾ? 5 ಗಂಟೆಗೆ ನೀವೆಷ್ಟು ಕರಣಗಳಿಗೆ ಅನುಮತಿನ ಪಡ್ಕೊಂಡಿರಿ? ಫಸ್ಟ್ ನೀವು ಅದನ್ನ ಬಹಿರಂಗವಾಗಿ ಸಾಬೀತುಪಡಿಸಿ. ಎಷ್ಟು ನೀವು ಮಸೀದಿಗಳ ಉಪಯೋಗ ಮಾಡುವಂತಹ ಕರಣಗಳಿಗೆ ನೀವು ಅನುಮತಿನ ಪಡ್ಕೊಂಡು ಮಾಡ್ತಾ ಇದ್ದೀರಿ ಅನ್ನೋ ಮೊದಲು ನೀವು ಸಾಬೀತುಪಡಿಸಿ. ಏನು, ಎಷ್ಟು ಪರ್ಮಿಷನ್ ತಗೊಂಡಿದ್ದೀರಿ? ರಾತ್ರಿ ಮಧ್ಯಾಹ್ನ ಇವಾಗ ಕರ್ಣಗಳಿಗೆ, ಈಗ ಅಡ್ವೊಕೇಟ್ ಸರ್ ಅವರು ಹೇಳಿದ್ರು, ಕರ್ಣಗಳನ್ನ ಉಪಯೋಗ ಮಾಡಿದಷ್ಟೀಗಲೇ ಅದನ್ನ ನಾವು ಮಾಡ್ಲೇಬಾರ್ದು ಅಂತ ತಿಳಿಬಿಟ್ರು. ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಸೈಲೆಂಟ್ ಝೋನ್ ಅಲ್ಲಿ ನಾವು ಕನ್ನಡವನ್ನು ಉಪಯೋಗ ಮಾಡಬಾರ್ದು ಮಾಡಿ. ನೀವು ಏನ್ ಮಾಡಿದ್ರನು? ಯಾಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತೀರಾ? ಮುಸಲ್ಮಾನ ಮೇಲೆ ಕಾನೂನು ಯಾಕೆ ನಮ್ಮ ಮೇಲೆ ಜಗಳ ಮಾಡ್ತೀರಾ? ಅನುಮತಿಯನ್ನ ಯಾಕೆ ಪಡ್ಕೊಳ್ಳಿಲ್ಲ? ಅನುಮತಿನ ಯಾಕೆ ಪಡ್ಕೊಳ್ಳಿಲ್ಲ? ನಮ್ಮನ್ನು ಕೇಳಬೇಡಿ ಸ್ವಾಮಿ, ಕಾನೂನು ಕೇಳಿ, ಕಾನೂನು ಕೇಳಿ. ಕಾನೂನು ಚಾಲೆಂಜ್ ಎಲ್ಲ ಮಾಡ್ತಾ ಇದ್ದೀರಲ್ಲ ನೀವು. ನಾವು ನಮ್ಮ ಏನಕ್ಕೆ ಚಾಲೆಂಜ್ ಮಾಡ್ತೀರಾ ನೀವು? ಮಸೀದಿ ಎದುರುಗಡೆ ಬಂದು ಹನುಮಾನ್ ಚಾಲೀಸ ಓದ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ವೆಲ್ಕಮ್ ಮಾಡ್ತೀವಿ ನಾವು ನಿಮಗೆ. ಕಾನೂನು ಪಾಲನೆ ಮಾಡ್ಲಿಕ್ಕೆ ನೀವು ಬನ್ನಿ, ಮಸೀದಿ ಎದುರುಗಡೆ ಬನ್ನಿ, ಹನುಮಾನ್ ಚಾಲೀಸ ಓದಿ, ನಾವು ವೆಲ್ಕಮ್ ಮಾಡ್ತೀವಿ. ನೀವು ಅತಿಥಿಗಳು, ಮಸೀದಿಗೆ ಬರೋರು ಅತಿಥಿಗಳು, ಬನ್ನಿ, ನೀವು ಜ್ಯೂಸ್ ಕೊಡ್ತೀವಿ, ಬೇಕಂದ್ರೆ ಬಿರಿಯಾನಿ ಕೊಡ್ತೀವಿ ನಾವು ನಿಮ್ಗೆ. ನೀವು ಕಾನೂನು ಹೇಳಿದನ್ನ ಫಸ್ಟ್ ಪಾಲನೆ ಮಾಡಿ. ಕಾನೂನು ಕೈನಲ್ಲಿ ತಕೋಬೇಡಿ. ಕರ್ನಾಟಕ ಪೊಲೀಸ್ಗೆ ತೊಂದರೆ ಕೊಡಬೇಡಿ. ಕಾನೂನು ಕರ್ನಾಟಕ ಪೊಲೀಸ್ ಶಾಂತಿಯಾಗಿರ್ಲಿ. ಕಾನೂನು ನೋಡಿ, ಪೊಲೀಸ್ಗೆ ಡಿಸ್ಟರ್ಬ್ ಮಾಡಬೇಡಿ. ಇವತ್ತು ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ಕೊಂಡು ಇವತ್ತು ನೀವು ಕನ್ನಡಗಳನ್ನ ಕಟ್ಟಿಕೊಂಡು ಪ್ರಾರ್ಥನೆ ಅಂತ ನೀವು ಇವತ್ತು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ಕಾನೂನು ಡಿಸ್ಟರ್ಬ್ ಮಾಡ್ತಾ ಇರೋದು ಸ್ವಾಮಿ, ನೀವು ಮಾಡ್ತಾ ಇದ್ದೀರಿ. ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ತೊಂದರೆ ಕೊಡ್ತೀರಾ? ಕೆಲಸ ಮಾಡಿ, ಇರೋ ಕೆಲಸ ಮಾಡಿ. ಅಲಹಾಬಾದ್ ಏನೇನೋ ಕೈನಲ್ಲಿ ತಗೊಂಡು ಯಾಕೆ ಇದ್ ಮಾಡ್ತೀರಾ? ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳಿ ಮೊದಲು. ಅಲಹಾಬಾದ್ ನೋಡಿ ಬೇರೆ ಸ್ಟೇಟ್, ನಮ್ದು ಬೇರೆ ಕರ್ನಾಟಕ. ಸುಪ್ರೀಂ ಕೋರ್ಟ್ ಇಲ್ಲಿ ನೋಡಿ ವಾತಾವರಣ ತುಂಬಾ ಚೆನ್ನಾಗಿದೆ. ಸುಪ್ರೀಂ ಕೋರ್ಟ್ ಯಾರಿಗೆ ಸಂಬಂಧಪಟ್ಟ ಶಾಂತಿಯಾಗೋ ತೋಟ ಬೆಂಗಳೂರು, ಕರ್ನಾಟಕ. ಸುಪ್ರೀಂ ಕೋರ್ಟ್ ಆ ಶಾಂತಿಯನ್ನು ಭಂಗ ಮಾಡಬೇಡಿ ನೀವು. ಕರ್ನಾಟಕ ಅಂತ ಒಂದು ತಾರತಮ್ಯ ಭೇದ ಭಾವ ದೇಶದಲ್ಲಿರುವಂತದ್ದು ಒಂದೇ ಸೆಂಟ್ರಲ್ ಲಾ, ಒಂದೇ ಲಾ ಇದೆ. ಉತ್ತರ ಪ್ರದೇಶ ಕಾನೂನು ಒಂದೇ ಇರುವಂತದ್ದು, ವ್ಯತ್ಯಾಸವೇ ಇಲ್ಲ. ನೋಡಿ ಏನ್ ಮಾಡ್ಬೇಕು, ಕಾನೂನು ಪ್ರಕಾರ ಮಾಡಿ, ಕಾನೂನು ಕೈನಲ್ಲಿ ತಗೋಬೇಡಿ. ನಮ್ಮ ಕರ್ನಾಟಕ ಶಾಂತಿಯನ್ನು ಭಂಗ ಮಾಡಬೇಡಿ. ವಾತಾವರಣ ತುಂಬಾ ಚೆನ್ನಾಗಿದೆ, ಹಿಂದೂ ಮುಸಲ್ಮಾನರು ತುಂಬಾ ಚೆನ್ನಾಗಿದ್ದಾರೆ. ನೋಡಿ ಮಾಡ್ಲಿಕ್ಕೆ ಮೊದಲು ಪ್ರಯತ್ನ ಮಾಡಿ. ನೀವು ನಾವು ಮಾಡ್ತಾ ಇದೀವಿ, ನೀವು ಮಾಡಿ ಸ್ವಾಮಿ.
ನಮ್ಗೆ ಎಷ್ಟು ಅವಕಾಶ ಇದೆ ಅಷ್ಟೇ ಮಾಡ್ತಾ ಇರೋದು. ಇಲ್ಲೀಗಲ್ ಆಗಿ ನೀವು ಮಸೀದಿಯ ಮೇಲೆ ಕಟ್ಟಿಕೊಂಡಂತಹ ಕನ್ನಡಗಳನ್ನು ಮೊದಲು ತೆಗೆದಾಕಿ. ನೀವು ನಮ್ಗೆ ಬಂದು ಡಿಪಾರ್ಟ್ಮೆಂಟ್ ಹೇಳಿ ನಾವು ಮಾಡ್ತೀವಿ. ಧನಂಜಯ್ ಸರ್, ಇಲ್ಲಿ ಎಲ್ಲೋ ಒಂದ್ ಕಡೆ ಕಾನೂನು ಹೇಳಿ ನಾವು ಮಾಡ್ತೀವಿ, ಬಂದು ಹೇಳಿ ರಾಜಕಾರಣಿಗಳು ಮಾಡ್ತೀವಿ. ನೀವು ಯಾಕೆ ನಮ್ಮ ಮೇಲೆ ಇದು ಮಾಡ್ತೀರಾ? ಸಾದಿಕ್ ಭಾಯ್ ಒಂದ್ ಸೆಕೆಂಡ್. ಧನಂಜಯ್ ಸರ್, ಈ ಡಿಲೇ ಆಗ್ತಿರೋದು, ಅದು ಆಕ್ಷನ್ ತಗೊಳ್ದೇ ಇರೋದು ಒಂಥರ ರೈವಲ್ರಿ ಕಾರಣ ಆಗೋಗ್ತಿದ್ಯಾ ಸರ್? ಒಂದು ಆಕ್ಷನ್ ತಗೊಳ್ತಿಲ್ಲ ಸರ್ಕಾರ ಅಂದಾಗ ಪೊಲಿಟಿಕಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ಖಂಡಿತ ಸಂವಿಧಾನದಡಿ ಅವಕಾಶವಿದೆ. ಸೊ ಈಗ ನಮ್ಮ ಮುಸಲ್ಮಾನ ಸ್ನೇಹಿತರು ಹೇಳ್ತಿದಾರಲ್ಲ, ಸೊ ನೀವು ಯಾರು ಕೇಳೋದಿಕ್ಕೆ ಅಂತ. ಕಾನೂನನ್ನ ಉಲ್ಲಂಘನೆ, ಯಾಕೆಂದ್ರೆ ಈ ಕಾನೂನು ಖಾಸಗಿ ಕಾನೂನಲ್ಲ, ಸಾರ್ವಜನಿಕ ಒಳಿತನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂತ ಕಾನೂನು. ಕೇಳಿ ನಮ್ಗೆ ಬಂದು ಗಲಾಟೆ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಲ್ಲ ಅದು. ಒಂದ್ ನಿಮಿಷ. ಈ ಕಾನೂನು ಬಂದು ಸಾರ್ವಜನಿಕ ಒಳಿತನ್ನ ರಕ್ಷಣೆ ಮಾಡ್ಲಿಕ್ಕೆ ಇರೋದ್ರಿಂದ ಈ ಕಾನೂನಿನ ಉಲ್ಲಂಘನೆ ಆದಾಗ, ಆ ಉಲ್ಲಂಘನೆಯನ್ನ ಸರ್ಕಾರ ಸರಿಪಡಿಸದೆ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೀದಿಗೆ ಇಳಿದು ನಾವು ಒಂದು ಈ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳುವಂತ ಹಕ್ಕು ದೇಶದ ಒಂದು ಸಂವಿಧಾನದಡಿ ನಾಗರಿಕರಿಗೆ ಇರುತ್ತೆ. ಅಂತ ಹಕ್ಕನ್ನ ಇವರು ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ನಿಜ ಹೇಳ್ಬೇಕು ಅಂದ್ರೆ ಪೊಲೀಸ್ನವ್ರು ಕೇಳಲಿ, ಸರ್ಕಾರದವ್ರು ಕೇಳಲಿ, ನೀವ್ ಯಾಕೆ ಕೇಳ್ತೀರಾ ಅನ್ನುವಂಥದ್ದು ಅರ್ಥಪೂರ್ಣವಾದಂತದ್ದಲ್ಲ. ಯಾಕಂದ್ರೆ ನಾವು ಬದ್ಧವಾಗಿ ಅಲ್ಲ, ಜಗಳ ಹಾಕ್ಬೋದಾ ಇವರು? ಖಂಡಿತ ದೌರ್ಜನ್ಯ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಪೀಸ್ಫುಲ್ ಅಲ್ಲ. ಮಾಡಿದ್ರೆ ದಯವಿಟ್ಟು ಆಕ್ಚುಲಿ ಕ್ರಮ ತಗೊಳ್ಳಿ, ಹಿಂದೂ ಕಾರ್ಯಕರ್ತರ ಮೇಲೆ ಕ್ರಮ ತಗೊಳ್ಳಿ. ಪ್ರೊಟೆಸ್ಟ್ ಮಾಡುವಂತದ್ದು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದು ಅದನ್ನು ಒಂದು ಇದಿರುತ್ತೆ. ಇಲ್ಲ, ಅದು ತಪ್ಪಾಗತ್ತೆ. ಕ್ರಿಮಿನಲ್ ಇಂಟಿಮಿಡೇಷನ್ ಆಗುತ್ತೆ. ಸೆಕ್ಷನ್ ಒಂದು ಹೇಳ್ತೇನೆ, ಒಂದು ವೇಳೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಪಾಲನೆ ಮಾಡಿಸಿದ್ದೇ ಆಗಿದ್ದಲ್ಲಿ ಶ್ರೀರಾಮ ಸೇನೆ ಇವತ್ತು ಈ ರೀತಿ ಪ್ರೊಟೆಸ್ಟ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಇವತ್ತು ಇಷ್ಟು ಕಾಲಾವಧಿ ಯಾಕೆ ಇವತ್ತು ಅವರು ಸಮೇತ ಕೊಡ್ತಾ ಇದ್ದಾರೆ? ಕೆಲಸ ಇಲ್ಲ ಅವ್ರಿಗೆ. ಇಷ್ಟು ನೀವು ಕಾಲಾವಧಿ, ಒಂದು ವೇಳೆ ನೀವು ಕಾನೂನು ಪಾಲನೆ ಮಾಡಿದ್ದೇ ಆಗಿದ್ದಲ್ಲಿ ಎಷ್ಟು ಕಾಲಾವಧಿಯಲ್ಲಿ ಆಗ್ಬೇಕು? ಎಲ್ರು ನಮ್ ಕರ್ನಾಟಕ ಒಂದ್ ಒಳ್ಳೆ ಇದಕ್ ಬರ್ಬೇಕು. ನಿಮ್ನಿಂದ ತುಂಬಾ ಹಿಂದೆ ಹೋಗ್ತಾ ಇದ್ದೀವಿ ನಾವು. ಈ ಗೌರ್ಮೆಂಟ್ ಗೆ ಮಾಡೋದು ಶ್ರೀರಾಮ್ ಸೇನೆ ಬ್ಯಾನ್ ಮಾಡಿದ್ರೆ ಎಲ್ಲ ಶಾಂತಿ ಬಂದ್ಬಿಡುತ್ತೆ, ಎಲ್ರು ಚೆನ್ನಾಗಿರುತ್ತೆ. ನಿಮ್ ಕೆಲ್ಸ ನೋಡಿ ಸ್ವಾಮಿ, ಹೋಗ್ಬಿಟ್ಟು ಯಾಕೆ ತೊಂದರೆ ಕೊಡ್ತೀರಾ ಜನಗಳಿಗೆ? ಚೆನ್ನಾಗಿದ್ದಾರೆ ಮುಸಲ್ಮಾನರೆಲ್ಲ, ಹಿಂದೂ ಮುಸಲ್ಮಾನರು ಚೆನ್ನಾಗಿದ್ದಾರೆ. ಸುಮ್ನೆ ವಿಷ ಬೀಜ ಹಾಕ್ಬೇಡಿ, ಗೊತ್ತಾ? ತಿನ್ನೋ ಇದ್ರಲ್ಲಿ ಮಾವಿನ ಹಣ್ಣು, ಕಳಂಗಡಿ ಹಣ್ಣು, ವ್ಯಾಪಾರಿ ಮಾಂಸ ಎಲ್ಲ ಬಂದ್ಬಿಟ್ಟು ಈಗ ಮನೆಯಲ್ಲಿನೂ ಇದು ಮಾಡ್ತಾ ಇದ್ದೀರಾ. ಹೋಗ್ಬಿಟ್ಟು ಡಿವೈಡ್ ಮಾಡ್ತೀರಾ ನೀವು. ಕೆಲಸ ನೋಡಿ, ಮೊದಲು ನೀವು ಕೆಲಸ ಇಲ್ಲ ನೋಡಿ. ದಯವಿಟ್ಟು ಗೌರ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡಿ, ಕೆಲಸ ಕೊಡ್ಬಿಡಿ, ನಾವು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀವಿ ಅಂತ. ತೊಂದರೆ ಕೊಡ್ಬೇಡಿ ಮುಸಲ್ಮಾನರಿಗೆ, ಗೌರ್ಮೆಂಟ್ಗೆ. ಕಾನೂನಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಮುಸಲ್ಮಾನರಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಗೌರ್ಮೆಂಟ್ಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು. ಸಾದಿಕ್ ಭಾಯ್, ವಾಟ್ ನೆಕ್ಸ್ಟ್? ನೀವೇನ್ ಮಾಡ್ಬೇಕು ಅಂತಿದ್ದೀರಿ ಈಗ? ಸರ್ ಈಗ ನೋಡಿ ಸರ್, ಈಗ ಕಾನೂನು ಹೋರಾಟ ಕಾನೂನು ಏನ್ ನಮ್ಗೆ ಇದು ಕೊಡುತ್ತೆ, ಆರ್ಡರ್ ಕೊಡುತ್ತೆ, ಕೊಟ್ಟಿದ್ದಾರೆ. ಈಗ ನಮ್ಗೆ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ, ಡಿಪಾರ್ಟ್ಮೆಂಟ್ ಏನ್ ಹೇಳಿದೆ, ಅವ್ರು ಏನ್ ಹೇಳುತ್ತೆ ನಾವು ಮಾಡಕ್ಕೆ ನೋಟಿಸ್ ಕೊಟ್ಟಿದಾರಲ್ಲ, ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ. ಅದು ಮಾತು ನಡೀತಾ ಇದೆ. ಏನು ಇಷ್ಟೇ ಯೂಸ್ ಮಾಡಬೇಕು, ಇಷ್ಟರಿಂದ ಜಾಸ್ತಿ ಹೋಗ್ಬಾರ್ದು ಅದಂತ ಹೇಳಿದ್ದಾರೆ. ಮಾಡ್ತಾ ಇದ್ದಾರೆ. ಯಾವ್ಯಾವ್ದು ಪರ್ಮಿಷನ್ ಇದೆ. ಸಾದಿಕ್ ಭಾಯ್, ಪರ್ಮಿಷನ್ ಇಲ್ಲ ಅಂದ್ರೆ ತೆಗಿಬೇಕು ಅಂತ ಹೇಳಿದಾರಲ್ವಾ? ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದೆಲ್ಲ ನಡೀತಾ ಇದೆಯಾ? ಅದು ನೋಡಿ ಒಂದು 90 ಮಸೀದಿಗಳಿಗೆ ಹೇಳಿದ್ದಾರೆ, ಮಾತು ನಡೀತಾ ಇದೆ ಸರ್. ಸುಮ್ನೆ ಇಲ್ಲ. ಎಲ್ಲ ಮಸೀದಿ ಮೇಲೆ ಎಲ್ಲ ನಾವು ಕ್ಯಾಮ್ರಾಗಳು ಹಾಕ್ತಾ ಇದೀವಿ. ಯಾಕಂದ್ರೆ ಮಸೀದಿ ಹತ್ರ ಅವರೇ ಕಲ್ಲು ಹೊಡಿತಾರೆ. ಕ್ವಶನ್ ಏನಪ್ಪಾ ಅಂದ್ರೆ, ಈಗ ತೆಗಿಬೇಕು ಕಾನೂನು ಬಾಹಿರ ಅಂತ ನೋಟಿಸ್ ಬಂದ್ಮೇಲೆ ನೀವು ತೆಗಿತಾ ಇದ್ದೀರಾ ಅನ್ನೋ ಪ್ರಶ್ನೆ. ನೋಡಿ ಸ್ವಾಮಿ, ಅದು ಮಾತು ನಡೀತಾ ಇದೆ. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಲೈವ್ನಲ್ಲಿ ಶ್ರೀ ಧನಂಜಯ್ ಅವರು, ಸುಪ್ರೀಂ ಕೋರ್ಟ್ನ ವಕೀಲರು, ಹಾಗೆಯೇ ಗುರುಪ್ರಸಾದ್ ಗೌಡ, ಹಿಂದೂ ಜನಜಾಗೃತಿ ಸಮಿತಿಯವರು ಇಬ್ಬರು ಕೂಡ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಧನಂಜಯ್ ಸರ್, ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಇದೇ ಥರ ಈ ಗೊಂದಲ ಮುಂದುವರಿತಾ ಇದ್ರೆ ಪೊಲೀಸ್ ಸ್ಟಾಪ್ ಯಾವಾಗ? ನಿಮ್ಮ ಪ್ರಕಾರ ಸರ್ಕಾರ ಈಗ ಮುತುವರ್ಜಿ, ಆನ್ ಪ್ರಯಾರಿಟಿ ಏನು ಮಾಡಬೇಕು ಸರ್? ಧನಂಜಯ್ ಸರ್, ಕ್ಯಾನ್ ಯು ಹಿಯರ್ ಮಿ ಸರ್? ನನ್ನ ಧ್ವನಿ ಕೇಳಿಸಿದ್ಯಾ? ಓಕೆ, ಮತ್ತೆ ರೀಕನೆಕ್ಟ್ ಮಾಡೋಣ. ಗುರುಪ್ರಸಾದ್ ಅವ್ರ ನನ್ನ ಧ್ವನಿ ಕೇಳಿಸ್ತಿದೆ. ಕ್ಯಾನ್ ಯು ಹಿಯರ್ ಮಿ ಸರ್? ಗುರುಪ್ರಸಾದ್ ಗೌಡ ಅವರು. ಓಕೆ,
ಗುರುಪ್ರಸಾದ್ ಅವರೇ ಕೇಳಿಸ್ತಿದ್ಯಾ? ಕೇಳಿಸ್ತಾ ಉಂಟು. ಓಕೆ, ಏನ್ ಮಾಡ್ಬೇಕು ಅಂತೀರಿ? ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು ಈಗ ನೀವು? ಏನ್ ಮಾಡ್ತೀರಿ? ನೋಡಿ, ನಾವು ಯಾವುದೇ ರೀತಿಯಲ್ಲಿ ಈಗ ನಾನು ಮತ್ತೆ ಅದನ್ನ ಹೇಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನೋಡಿ, ಈಗ ಕಾನೂನು ಪಾಲನೆಯನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕಾಗ್ತದೆ. ಅದು ದೇವಸ್ಥಾನ ಇರ್ಲಿ ಅಥವಾ ಮಸೀದಿ ಇರ್ಲಿ. ಇವತ್ತು ಕಾನೂನು ಉಲ್ಲಂಘನೆ ಆಗ್ತಾ ಉಂಟು, ಅದನ್ನ ಸರ್ಕಾರ ಮಧ್ಯಪ್ರವೇಶ ಮಾಡಿಕೊಂಡು ಅದಕ್ಕೆ ಇತ್ಯರ್ಥ ಮಾಡ್ಬೇಕು. ಈಗಾಗಲೇ ಪಾಷಾ ಅವರು ಹೇಳಿದ್ರು, ನೋಟಿಸ್ ಬಂದಿದೆ, ನಾವು ಚರ್ಚೆ ಮಾಡ್ತೀವಿ. ಎಷ್ಟು ದಿವಸ ಚರ್ಚೆ ಮಾಡ್ತಾರೆ? ಅದಕ್ಕೊಂದು ಸಮಯ ಬಂಧನ ಬೇಡವ, ಇತಿಮಿತಿ ಬೇಡವ ಅದಕ್ಕೆ? ಈಗ ಸರ್ಕಾರ ಅಥವಾ ಪೊಲೀಸ್ ವ್ಯವಸ್ಥೆ ನೋಟಿಸ್ ಕೊಟ್ಟು ಹಲವಾರು ದಿನಗಳಾದ್ರೂ ಕೂಡ ಯಾವುದೇ ಆಕ್ಷನ್ ಮಾಡ್ತಿಲ್ಲ ಅಂತಾದ್ರೆ ಈ ರೀತಿ ಪ್ರೊಟೆಸ್ಟ್ಗಳು ಆಗದೆ ಮತ್ತೇನಾಗ್ಬೇಕು ಹೇಳಿ? ಯಾಕಂದ್ರೆ ಕಾನೂನು ಪ್ರತಿಯೊಬ್ಬರಿಗೆ ಲಾಗು ಆಗ್ತದೆ, ಅನ್ವಯ ಆಗ್ತದೆ. ಈಗ ದೇವಸ್ಥಾನಗಳ ಮೇಲೆ ಒಂದು ವೇಳೆ ಇಲ್ಲಿಗಲ್ ಆಗಿ ಕಟ್ಕೊಂಡು ನ್ಯೂಸೆನ್ಸ್ ಆಗ್ತುಂಟು ಅಂದ್ರೆ ಅದಕ್ಕೂ ಅನ್ವಯ ಆಗ್ತದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಕಾನೂನ ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಗೌರವ ಕೊಡ್ಬೇಕು. ಆದ್ರೆ ಇವತ್ತು ನ್ಯೂಸೆನ್ಸ್ ಯಾರಿಂದ ಕ್ರಿಯೇಟ್ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾರಿಂದ ಇವತ್ತು ಬೆಳಿಗ್ಗೆ ನಿದ್ರೆ ಹಾಳಾಗ್ತಾ ಉಂಟು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಇವತ್ತು ಕಾನೂನು ಉಲ್ಲಂಘನೆ ಮಾಡುವವರ ವಿರುದ್ಧ ಆಕ್ಷನ್ ತಗೊಳ್ಬೇಕಾಗ್ತದೆ. ಅದು ಪೊಲೀಸ್ ವ್ಯವಸ್ಥೆ ಮಾಡ್ಬೇಕಾಗಿದೆ. ಇವತ್ತು ಒಂದು ವೇಳೆ ಸರ್ಕಾರ ಆಕ್ಷನ್ ತಗೊಳ್ತಿಲ್ಲ, ಸರ್ಕಾರ ಯಾವುದೇ ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಮೈನಾರಿಟೀಸ್ ಯಾರು ಇವತ್ತು ಅಲ್ಪಸಂಖ್ಯಾತರು ಅಂತ ತಿಳ್ಕೊಂಡು ಇವತ್ತು ಅವರಿಗೆ ಅಪೀಸ್ಮೆಂಟ್ ಕೊಡ್ತಾ ಹೋಗಿ ಅವರಿಗೆಲ್ಲ ಪೂರಕ ವ್ಯವಸ್ಥೆ ಮಾಡ್ತಾ ಹೋದ್ರೆ, ಇಲ್ಲಿ ಬಹುಸಂಖ್ಯಾತ ದಬ್ಬಾಳಿಕೆ ಮಾಡ್ತಾ ಹೋದ್ರೆ, ಕಾನೂನು ಬೇರೆ ಬೇರೆ ಆದ್ರೆ ಅದಕ್ಕೆ ಇವತ್ತು ಹಿಂದೂ ಸಮಾಜ ಅದನ್ನ ಅಕ್ಸೆಪ್ಟ್ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಕಾನೂನನ್ನ ಪ್ರತಿಯೊಬ್ಬರು ಪಾಲನೆ ಮಾಡ್ಬೇಕು. ಅವ್ರಿಗೆ ಬೇರೆ ಕಾನೂನು, ಇವ್ರಿಗೆ ಬೇರೆ ಕಾನೂನು, ಅವ್ರು ಬೇಕಾದ್ರೆ ಮಾಡ್ಬೋದು, ಇವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಆತರ ಇಲ್ಲ ಇಲ್ಲಿ. ಯಾಕಂದ್ರೆ ಇವತ್ತು ಜನತೆ ಜಾಗೃತಿ ಆಗಿದೆ, ಕಾನೂನನ್ನ ಪಾಲನೆ ಮಾಡುವಲ್ಲಿ ಜನತೆ ಜಾಗೃತಿ ಆಗಿದೆ. ಹಾಗಾಗಿ ಯಾವ ಸಮುದಾಯ ಇವತ್ತು ಕಾನೂನು ಕೈಗೆತ್ತಿಕೊಂಡು ಕಾನೂನು ಉಲ್ಲಂಘನೆ ಮಾಡ್ತಾ ಇದೆ ಅದರ ವಿರುದ್ಧ ಪೊಲೀಸ್ ಆಕ್ಷನ್ ತಗೊಳ್ಳೇಬೇಕು, ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಇದು ನಾವು ಆಗ್ರಹ ಮಾಡ್ತೇವೆ. ಸೊ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮೇಲೆ ನೀವು ಪ್ರೆಷರ್ ಆಗ್ತಿದ್ದೀರಾ? ಅದು ತಡ ಆದಷ್ಟು ಹೋಗ್ತಾ ಇದೆ. ಹೌದು. ಸೊ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು, ಅವ್ರ ಮೈಕ್ ತೆಗಿಬೇಕು, ಸ್ಪೀಕರ್ ತೆಗಿಬೇಕು. ಖಂಡಿತವಾಗಿ, ಖಂಡಿತ. ಯಾವ್ಯಾವ್ದು ಅನಧಿಕೃತ ಇದೆಯೋ ಅದೆಲ್ಲದಕ್ಕೂ ಕೂಡ ಯಾವ್ದಾವ್ದಕ್ಕೆ ಇವತ್ತು ಅವ್ರ ಲೈಸೆನ್ಸ್ ತಕೊಳ್ಳದೆ ಇವತ್ತು ಕನ್ನಡಗಳನ್ನ ಹಾಕಿ ಇವತ್ತು ಪ್ರಾರ್ಥನೆ ಅಥವಾ ದಾಸನ್ ಕೊಡ್ತಾ ಇದ್ದಾರೆ, ಎಲ್ಲವನ್ನೂ ರಿಮೂವ್ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ನ್ಯೂಸೆನ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಈ ಅಜಾನ್ ಸಂಬಂಧಪಟ್ಟಾಗೆ, ಲೌಡ್ ಸ್ಪೀಕರ್ ಸಂಬಂಧಪಟ್ಟಾಗೆ ಎಲ್ಲಾ ಕಡೆಗಳಲ್ಲಿ ಚರ್ಚೆ ನಡೀತಾ ಇದೆ. ಎಲ್ಲ ಕಡೆಗಳಲ್ಲಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕಾಗ್ತದೆ. ರೈಟ್, ಥ್ಯಾಂಕ್ ಯು ಸೊ ಮಚ್ ಗುರುಪ್ರಸಾದ್ ಗೌಡ ಅವರೇ, ನ್ಯೂಸ್ 18 ಜೊತೆ ನೀವು ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಮೀನ್ವಾಲ್ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಶಾಸಕರ ನಿಯೋಗ ವಿಧಾನಸಭೆ ವಿಪಕ್ಷ ಉಪನಾಯಕ ಯುಟಿ ಖಾದರ್ ನೇತೃತ್ವದಲ್ಲಿ ಭೇಟಿ ಮಾಡಿದ್ದಾರೆ. ಈಗ ಬ್ರೇಕಿಂಗ್ ನ್ಯೂಸ್. ಅಪ್ಡೇಟ್ ಬರ್ತಾ ಇದೆ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಶಾಸಕರ ನಿಯೋಗದವರು. ವಿಧಾನಸಭೆ ವಿಪಕ್ಷ ಉಪನಾಯಕ ಯುಟಿ ಖಾದರ್, ಮಂಗಳೂರು ಭಾಗದ, ಕರಾವಳಿ ಭಾಗದ ಏಕೈಕ ಕಾಂಗ್ರೆಸ್ನ ಶಾಸಕರವರು, ಅವರ ನೇತೃತ್ವದಲ್ಲಿ ಭೇಟಿ ಮಾಡ್ತಿದ್ದಾರೆ. ಈ ಧರ್ಮದಂಗಲ್ ಬಗ್ಗೆ ಸಿಎಂ ಬೊಮ್ಮಾಯಿ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ಭೇಟಿ ಮಾಡಿದ್ದಾರೆ. ಈ ಅಜಾನ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮವನ್ನು ರೂಪಿಸಿ ಅಲ್ಪಸಂಖ್ಯಾತರು ಟಾರ್ಗೆಟ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅಂತ ನೋಡ್ಕೊಳ್ಳೋದಕ್ಕೆ ಈ ಮೂಲಕ ಮನವಿ ಮಾಡೋದಕ್ಕೆ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಇದೀಗ ಮುಖಂಡರು ಬಂದಿದ್ದಾರೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವ್ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.